ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಕೂಡಲ ಸಂಗಮ ಇದರ ಅಡಿಯಲ್ಲಿ ಅನೇಕ ಧರ್ಮ ಕಾರ್ಯಗಳನ್ನು, ಸಮಾಜದ ಒಳಿತಿಗಾಗಿ ಅನೇಕ ಚಳುವಳಿಗಳನ್ನು ನಮ್ಮ ರಾಷ್ಟ್ರೀಯ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಜನಪ್ರಿಯ ಶಾಸಕರು ಆದ ಶ್ರೀ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಅನೇಕ ರೀತಿಯ ಸಮಾಜವನ್ನು ಸಂಘಟಿಸುತ್ತಾ ಈ 20ರಿಂದ 25 ವರ್ಷಗಳ ಕಾಲ ಸಮಾಜವನ್ನು ಮುನ್ನಡೆಸಿಕೊಂತ ಬಂದಿದ್ದು, ಆ ಟ್ರಸ್ಟ್ನ ಅಡಿಯಲ್ಲಿ ನಮ್ಮ ಧರ್ಮಕ್ಷೇತ್ರ ಕೂಡಲ ಸಂಗಮದಲ್ಲಿ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ನ ಪೀಠ 2008ರಲ್ಲಿ ಉದ್ಘಾಟನೆಗೊಳ್ಳಬೇಕಾದ್ರೆ ಮಾನ್ಯ ಶಾಸಕರಾದ ವಿಜಯಾನಂದ ಕಾಶಪ್ಪನವರ ನೇತೃತ್ವದಲ್ಲಿ ಅನೇಕ ಸಮಾಜದ ಹಿರಿಯರಾದ ನಮ್ಮ ಹಿಂದಿನ ಟ್ರಸ್ಟ್ ಅಧ್ಯಕ್ಷರಾದ ಪ್ರಭಣ್ಣ ಹುಣಸಿಕಟ್ಟಿಯವರು, ಅದರ ಈಗಿನ ಕಾರ್ಯದರ್ಶಿಗಳಾದಂಥ ನೀಲಕಂಠ ಅಸೂಟಿಯವರು, ದಿವಂಗತ ಶ್ರೀಶೈಲಪ್ಪ ಬಿದರೂರವರು, ಅನೇಕ ಜನ ಈ ಟ್ರಸ್ಟನ್ನು ರಚಿಸಿ ಈ ಟ್ರಸ್ಟ್ನಲ್ಲಿ ಪ್ರಥಮವಾಗಿ ನಮ್ಮ ಪೀಠ ಸ್ಥಾಪನೆ ಆಗಬೇಕೆಂದು 2008ರಲ್ಲಿ ಪೀಠ ಸ್ಥಾಪನೆ ಆಯಿತು. ಸ್ಥಾಪನೆ ಆದಾಗ ಈಗ ಅನೇಕ ಮಹಾನುಭಾವರು ಸಮಾಜವನ್ನು ಖರೀದಿ ಹಿಡಿದಾರ, ಗುತ್ತಿಗೆ ಹಿಡಿದವ್ರ ವಿಚಾರ ಮಾತಾಡೋಕತ್ತಾರೆ. ಆ ಪುಣ್ಯಾತ್ಮರು ಯಾರೂ ಇದ್ದಿಲ್ಲ. ಅವಾಗ 2008ರಿಂದ ಸ್ವಾಮಿಗಳಿಗೆ ಪ್ರಸಾದದ ವ್ಯವಸ್ಥೆ ಸಹ ತೊಂದರೆ ಆದಾಗ ಶ್ರೀಮಾನ್ ಕಾಶಪ್ಪನವ್ರ ಮಟ್ಟದಲ್ಲಿಂದ್ರೆ ಪ್ರಸಾದ ಹೋಗಿದ್ದು. ಅದು ಪೂಜ್ಯರಿಗೂ ಗೊತ್ತಿರಬಹುದಾದಂಥ ವಿಷಯ, ನಮಗೂ ಗೊತ್ತೈತೆ, ಪೂಜ್ಯರಿಗೂ ಗೊತ್ತೈತೆ. ಪೂಜ್ಯರು ಯಾವ ರೀತಿ ಪೀಠಕ್ಕಾದ್ರು ಅನ್ನೋ ಹಿನ್ನೆಲೆ ಪೂಜ್ಯರು ತಾವು ಕೆಲವೊಂದಿಷ್ಟು ವರ್ಷ ಹಿಂದೆ ಹೋಗಿ ವಿಚಾರ ಮಾಡ್ಬೇಕಂತ ನಾನು ನಮ್ಮ ಉಚ್ಚಾಟಿತ ಪೀಠಾಧಿಪತಿ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳಿಗೆ ಕೇಳ್ತೀವಿ. ಏನಾಯ್ತು, ಸಮಾಜ ಯಾವ ರೀತಿ ಬೆಳೀತು, ಯಾವ ರೀತಿ ಒಡಿತಾ ಇದೆ ಅನ್ನೋದನ್ನು ನಾವು ಸಮಾಜದ ಮುಖಂಡರು ಗಂಭೀರವಾಗಿ ಆಲೋಚನೆ ಮಾಡಬೇಕಾಗಿದೆ. ಏನಾಗಿದೆ ಸಮಾಜ? ಸ್ವಾಮಿಗಳನ್ನಂತ ಗುರುಗಳನ್ನಂತ ಪೀಠಕ್ಕೆ ಕುಂದಿಸಿದ್ದೆ ಹಾಕಕ್ಕೆ ರಾಜಕಾರಣ ಮಾಡಲಿಕ್ಕೆನಾ, ಇಲ್ಲ ಒಬ್ಬರ ಮೇಲೆ ಒಬ್ಬರು ಎತ್ತು ಕಟ್ಟಲಿಕ್ಕೆನಾ? ಮಠದಾಗ ಕುಂತು ಸ್ವಾಮಿಗಳು ಬಂದ ಭಕ್ತರಿಗೆ ಆಶೀರ್ವದಿಸಿ, ಬಂದ ಭಕ್ತರ ಕಷ್ಟ ಸುಖ ವಿಚಾರಿಸಿ, ಅದು ಸಮಾಜದ ಮುಖಂಡರಿಗೆ ತಿಳಿಸಿ ಯಾರ್ಯಾರಿಗೆ ಯಾವ್ಯಾವ ರೀತಿ ಪ್ರಾಬ್ಲಮ್ ಆಗಿದೆ ಅದನ್ನು ಸಾಲ್ವ್ ಮಾಡೋ ಕೆಲಸ ಆಗ್ಬಿಟ್ಟು ಟೂರಿಂಗ್ ಟಾಕಿಂಗ್ ವಿಚಾರ ತಾವ ಎಲ್ಲಿ ಬೇಕಲ್ಲಿ ಹುಬ್ಳ್ಯಾಗ, ಬೆಳಗಾವದಾಗ ಮಾವ ಮನೆ, ಅಲ್ಲಿ ಒಂದು ಗುರುಮನೆ, ಬೆಂಗಳೂರಾಗ ಗುರುಮನೆ ಮಾಡಿಕೊಂಡು ಸಂಗಮ ನಮ್ಮ ಮಠನ ಹಾಳುಗಿಡಿಬಿಟ್ಟಿದ್ರು. ಇದು ಅನೇಕ ರೀತಿಯಿಂದ ನಮ್ಮ ಗಮನಕ್ಕೆ, ನಮ್ಮ ಹಿರಿಯರ ಗಮನಕ್ಕೆ ಬಂತು. ಸ್ವಾಮಿಗಳ ನಡವಳಿಕೆ ಅವರಿಗೆ ಲಿಖಿತವಾಗಿ ಹೇಳೋದಕ್ಕಿಂತ ಮೌಖಿಕವಾಗಿ ನಾವು ಸ್ವಾಮಿಗಳಿಗೆ ತಿದ್ದುಕೊಳ್ಳೋಕೆ ಹೇಳಿದ್ವಿ. ಸ್ವಾಮಿಗಳ ಇದು ಈ ರೀತಿ ಹೊಂಟೈತೆ, ಅವ್ರನ್ನ ಬೇಕಾದ್ರೆ ಸ್ವಾಮಿಗಳಿಗೆ ನಾನು ಬಹಿರಂಗವಾಗಿ ನಮ್ಮ ಸಮಾಜದ ಸಭೆಯೊಳಗೆ ನಾನು ಬಹಿರಂಗವಾಗಿ ಸ್ವಾಮಿಗಳಿಗೆ ಹೇಳಿನೂ ಇಲ್ಲ. ಅವರು ಅದೇ ಪೂರ್ಣ ಸಂಗಮನಾಥನ ಆಣಿ ಮಾಡಿ ಹೇಳೋಣ, ಆಯ್ತು ಮಾತು ಕೊಡ್ರ, ನಾನು ತಿದ್ದುಕೊಳ್ತೀನಿ ಅಂತ ಹೇಳ್ಯಾರ ಇಲ್ಲ ಅನ್ನೋದು, ನಾನು ಬರ್ತೀನಿ ಅವ್ರನ್ನೂ ಬಾ ಅಂತ. ಇಷ್ಟು ಬರೀ ಆದೊತ್ನ್ಯಾಗ ಸ್ವಾಮಿಗಳು ಏನು ಮಾಡಿದರು, ಅವತ್ತಿಂದ ಏನಂದ್ರೆ ಹ್ಞೂ ಅಂದ್ರೆ ಎಲ್ಲಿ ಮಠನ ಹೋಗ್ಬಿಡುತ್ತೆ ಅನ್ನೋ ಲೆಕ್ಕ ಮಾಡ್ಕೊಂತ ಕುಂತರು. ಇವರು ಟ್ರಸ್ಟಿನ ಅಡಿಯೊಳಗೆ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಟ್ರಸ್ಟ್ ಒಳಗೆ ನಮ್ಮ ಬೈಲಾದೊಳಗೆ ಏನೈತೆ, ನಮ್ಮ ಪೀಠಕ್ಕಾದ ಗುರುಗಳು ವೈಯಕ್ತಿಕವಾಗಿ ಆಸ್ತಿ ಮಾಡಬಾರ್ದು ನಮ್ಮ ಬೈಲಾ ಇದೆ. ಕೆಲವೊಂದು ಹೇಳ್ತಾರೆ, ಆದ್ರೆ ಬೈಲಾ ತಂದು ತೋರಿಸ್ತೀವಿ ನೋಡ್ರಿ ಬೈಲಾದೊಳಗೆ ಏನಿಲ್ಲ. ಅನಂತರ ಗುರುಗಳು ಒಂದು ಪೀಠಕ್ಕಾಗಿಂದ ಇನ್ನೊಂದು ಟ್ರಸ್ಟ್ ಮಾಡ್ಕೋಬಾರ್ದು,
ಇವ್ರದ್ದು ದಾವಣಗೆರೆ ಒಳಗೆ ಟ್ರಸ್ಟ್ ಐತೆ. ಈ ರೀತಿ ಮಾಡ್ಕೊಂತ ಹೋದ್ರೆ ಇದು ಎಲ್ಲಾನು ಅವ್ರಿಗೆ ಮೌಖಿಕವಾಗಿ ನಮ್ಮ ಹಿರಿಯರು, ನಮ್ಮ ಎಲ್ಲ ಟ್ರಸ್ಟಿನ ಪದಾಧಿಕಾರಿಗಳು ಮತ್ತು ಸದಸ್ಯರು ಅವ್ರಿಗೆ ಎಚ್ಚರಿಕೆ ಕೊಟ್ಟೇ ಕೊಟ್ಟರು. ಆದ್ರೆ ಸ್ವಾಮಿಗಳೇನು ಸುಧಾರಿಸಲಿಲ್ಲ. ಮಿಕ್ಕಿ ಅವ್ರನ್ನ ಏನು ಮಾಡಿದ್ರು, ಒಬ್ಬರ ವಿಜಯಾನಂದ ಕಾಶ್ಯಪ್ನ ಹೆಸರನ್ನ ಯಾರು ಹೊಡ್ಕೋಬಾಡ್ರಿ, ವಿಜಯಾನಂದ ಕಾಶ್ಯಪ್ನವ್ರು ಒಬ್ಬರ ಉಚ್ಚಾಟನೆ ಮಾಡಿದ್ದಲ್ಲ, ಇಡೀ ಟ್ರಸ್ಟ್ ಸಮಾಜ ಕೂಡ ಅವ್ರು ಉಚ್ಚಾಟನೆ ಮಾಡೈತೆ. ಇವರು ಏನು ಅದನ್ನ ಲಿಂಗಾಯತ ಪರಂಪರೆನೇ ಇವ್ರಿಗೆ ಇದು ಆಗಲಿಲ್ಲ. ಲಿಂಗಾಯತರೊಳಗೆ ಜನಿಸಿ ಲಿಂಗಾಯತ ಅನಿಸ್ಕೊಂಡು ಲಿಂಗಾಯತ ಧರ್ಮಸ್ಥಾಪಕ ಬಸವಣ್ಣನವ್ರನ್ನ ಗುರು ಅಂತ ಒಪ್ಪಿಕೊಂಡು ಬಿಟ್ಟು ಏನು ಮಾಡಿದ್ರು, ಇದು ಹಿಂದೂ, ನಾವು ಹಿಂದೂ ಅಂತ ಬರೋದು, ಹಿಂದೂ ಅಂತ ಕಂಡ್ರು. ಹಿಂದೂ ಅದು ಒಂದು ಧರ್ಮ ಅಲ್ಲ, ಅದು ಹಿಂದೂ ಅಂದರೆ ಹಿಂದೂಸ್ತಾನ್, ಇದು ನಮ್ಮ ದೇಶ. ಹಿಂದೂಸ್ತಾನ್ ಅನ್ನೋದು ನಮ್ಮ ದೇಶ, ಅದು ಧರ್ಮ ಅಲ್ಲ. ನಾವು ಲಿಂಗಾಯತರು, ಬಸವಣ್ಣ ಸ್ಥಾಪಿಸಿದ ಲಿಂಗಾಯತ ಧರ್ಮದವ್ರು ನಾವು, ಬಸವಣ್ಣ ಕೊಟ್ಟ ಇಷ್ಟಲಿಂಗ ಪೂಜಿಸೋರು ನಾವು. ಅಲ್ಲಿ ಹೋಗಿ ಅದು ಬಸವಣ್ಣವರು ವಚನ ಹೇಳ್ತಾರ, ಇವರು ಅಂಬಿಗರ ಚೌಡಯ್ಯನವರು ಕಟ್ಟಿದ ಲಿಂಗ ಬಿಟ್ಟು ಬೆಟ್ಟದ ಲಿಂಗಕ್ಕೆ ಹೋಗಿ ಅಡ್ಡ ಉದ್ದ ಬೀಳುವವರ ಎಡಪಾದ ರಾಕ್ಷಿಯನ್ನು ತೆಗೆದುಕೊಂಡು ಲಟಲಟನೆ ಹೊಡೆಯಂದಾತ ನಮ್ಮ ಅಂಬಿಗರ ಚೌಡಯ್ಯನಿಗೆ ಕಾರಣ. ಇವರು ಲಿಂಗಾಯತರು ಅಂತೇಳಿ ದಾವಣಗೆರೆ ಮಠದಾಗಿದ್ರು ಲಿಂಗಾಯತ ಅಂತೇಳಿ, ಅಲ್ಲಿಂದ ಇವ್ರನ್ನ ಯಾವ ರೀತಿ ಏನೇನಾಗಿರ್ತದೆಲ್ಲ ಈಗ ವಿಚಾರ ಬೇಡ, ಅದನ್ನೆಲ್ಲ ಹೇಳ್ಕೊಂತ ಕುಂತ್ರ ನಮ್ಮ ಸಮಾಜದ ನಾವು ಮರ್ಯಾದೆ ಕಳೆದಂಗ ಇವ್ರನ್ನ ಪುಣ್ಯಾತ್ಮನ ಅಲ್ಲಿಂದ ಓಡಿಸ್ಬಿಟ್ರೆ ಅವ್ರ ಚಿತ್ರದುರ್ಗ ಸ್ವಾಮಿಗಳು. ಅಲ್ಲಿಂದ ಬಂದು ವಿಜಯಾನಂದ ಕಾಶ್ಯಪ್ನವ್ರ ಹತ್ರ ಕುಂತಾರ 2008ರಾಗ. ನಾವು ಓದಿವಿ ಸಾಕ್ಷಿ, ಇವ್ರು ಅದಾರ. ಆ ಹೊತ್ನಾಗ ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ವಿಜಯಾನಂದ ಕಾಶ್ಯಪ್ನವ್ರು ಏನು ಮಾಡಿದ್ರು, ಎಲ್ಲರೂ ಕೂಡಿಸ್ಕೊಂಡು ಒಂದು ಟ್ರಸ್ಟ್ ರಚನೆ ಮಾಡಿ, ಆ ಟ್ರಸ್ಟ್ ಒಳಗೆ ಕೂಡಲ ಸಂಗಮದಲ್ಲೇ ಧರ್ಮಕ್ಷೇತ್ರದಲ್ಲೇ ಪೀಠ ಆಗಬೇಕು ಅನ್ನೋ ಬಹುದಿನದ ಕನಸಿತ್ತು ನಮ್ಮೆಲ್ಲ ಉತ್ತರ ಕರ್ನಾಟಕದವ್ರಿಗೆ. ಅಲ್ಲಿ ಪೀಠ ಸ್ಥಾಪಿಸಿ ಇವ್ರನ್ನ ಅಲ್ಲಿ ಪೀಠಾಧ್ಯಕ್ಷರನ್ನ ಮಾಡಿ ಇದನ್ನ ಮಾಡ್ಕೊಂತ ಹೊಂಟ್ರ ಮುಂದೆ ಇವರು ನಡವಳಿಕೆಗಳು ಸರಿ ಬರಲಾರ್ದ ಉಚ್ಚಾಟನೆ ಮಾಡ್ಯಾರ. ಈಗ ಇವರು ಹೋಗೋದು ಕಾಂಗ್ರೆಸ್ನ ವಿರುದ್ಧ ಎತ್ತು ಕಟ್ಟೋದು, ಬಿಜೆಪಿಯಾಗ ಎತ್ತು ಕಟ್ಟೋದು, ಈ ರೀತಿ ಮಾಡ್ಕೊಂತ ಹೋದ್ರೆ ಅವ್ರ ಸ್ವಾಮಿಗಳು ಆಗಲ್ಲ. ಸಂಸಾರಿಕರ ಎಷ್ಟೋ ಸುಧಾರಿಸ್ಯಾರ. ಇನ್ನು ಸ್ವಾಮಿಗಳು ಈ ರೀತಿ ಮಾಡಿದ್ರೆ ಹೆಂಗೆ ಅನ್ನೋದಕ್ಕೆ ಉಚ್ಚಾಟನೆ ಮಾಡೈತೆ. ಅವ್ರಿಗೆ ಕೂಡಲ ಸಂಗಮಕ್ಕೆ ಅವ್ರಿಗೆ ಸಂಬಂಧವೇ ಇಲ್ಲ. ಕೂಡಲ ಸಂಗಮ ಟ್ರಸ್ಟ್ಗೆ ಅವ್ರಿಗೆ ಅವರು ಯಾವುದೇ ಕಾರಣಕ್ಕೂ ನಮ್ಮ ಟ್ರಸ್ಟ್ ಹೆಸರು ಬಳಸಬಾರದು ಅಂತ ಈ ಮೂಲಕ ತಮ್ಮಲ್ಲಿ ಅವ್ರಿಗೆ ವಿನಂತಿನೂ ಮಾಡ್ತಾ ಇದ್ದೇನೆ, ಎಚ್ಚರಿಕೆನೂ ಕೊಡ್ತಾ ಇದ್ದೀನಿ. ಮಿತ್ರರೇ, ಹಿಂಗೆ ತಗೊಳ್ಳಿ, ಯತ್ನಾಳ್ ಏನು ಕೈ ಜೋಡಿಸ್ಯಾರ, ಪಾದಯಾತ್ರೆ ಪ್ರಾರಂಭ ಮಾಡಲಿಕ್ಕೆ ಮುಂಚೂಣಿ ಒಳಗೆ ನಿಂತು ಅದಕ್ಕೆ ಅಡಿಪಾಯ ಹಾಕಿದವರು ವಿಜಯಾನಂದ ಕಾಶ್ಯಪ್ನವರು. ಯಾವಾಗ ಬಂದ್ರವರು ಅದನ್ನ ಪ್ರಾರಂಭ ಮಾಡ್ಬೇಕನ್ನೋ ಮುಂದಾಗ ನಮ್ಮ ಪೀಠಕ್ಕೆ ಬಂದರು. ಅಲ್ಲಿ ಮಠ ಬಸವಗೌಡ ಯತ್ನಾಳವರು ಎಂದಾದರೂ ಪೀಠ ನೋಡಿದ್ರ ಅವರು, ಅವ್ರನ್ನ ಪೀಠಾಧ್ಯಕ್ಷರು ಮಾಡ್ಬೇಕಾದ್ರೆ ವಿರೋಧ ಮಾಡಿದ ಮೊದಲನೇ ವ್ಯಕ್ತಿ ಬಸವಗೌಡ ಪಾಟೀಲ್ ಯತ್ನಾಳ್. ಅವಾಗ ಏನಂತ ಸ್ಟೇಟ್ಮೆಂಟ್ ಕೊಟ್ಟಿದ್ರು, ನಿಮ್ಗೂ ಪತ್ರಕರ್ತ ಮಿತ್ರರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ಅವರು ಮೃತ್ಯುಂಜಯ ಸ್ವಾಮಿಗಳಲ್ಲ, ಮೃತ್ಯುಂಜಯ ಖಾದ್ರಿ ಸ್ವಾಮಿ ಅಂತಂದು ಹೇಳಿದ್ದು ಇದೇ ಯತ್ನಾಳ್, ನಿಮ್ಗೆಲ್ಲ ಗಮನಕ್ಕಿರ್ಬೇಕು. ಅಂಥವ್ರು ಬಂದು ಕೈ ಜೋಡಿಸ್ತಾರ. ಶಾಸಕರ ಮನೆಯಲ್ಲಿಂತ ಇವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಂಡು 712 ಕಿಲೋಮೀಟರ್ ಪಾದಯಾತ್ರೆನ ಒಂದು ಅರ್ಧ ಇಂಚು ಬಿಡಲಾರ್ದ ಪಾದಯಾತ್ರೆ ಮಾಡಿದ ಏಕೈಕ ವ್ಯಕ್ತಿ ವಿಜಯಾನಂದ ಕಾಶ್ಯಪ್ನವರು. ಬಸವಜಯ ಮೃತ್ಯುಂಜಯ ಸ್ವಾಮಿ ಹೆಗಲಾಗಿ ಕೊಟ್ಟಾರ. ಅದನ್ನು ಪಾದಯಾತ್ರೆ ಯಶಸ್ವಿಗೊಳಿಸಕ್ಕ ಇವ್ರ ಕಾರಣ. ಸಂಗಮಕ್ಕೆ ಒಂದೇ ಪೀಠ, ಮತ್ತೀಗ ಅಜರ್ ಪ್ರತ್ಯೇಕ ಒಂದು ಮಾಡ್ಕೊಂಡ್ರಲ್ಲ, ಅದು ಯಾವ ಪ್ರತ್ಯೇಕ ಅದು ಯಾವ ಟ್ರಸ್ಟ್ನೇ ಮಾಡ್ಯಾರ ಅದನ್ನ ಏನು ನಮ್ಗೆ ಹೇಳಿಲ್ಲ. ಅವರು ಮನಿ ಮಾಡ್ಯಾರ, ಅಲ್ಲಿ ಒಂದು ಮನಿ ಮಾಡ್ಯಾರ. ಈಗ ಅವ್ರಿಗೆ ಮನಿ ಭಾಳ ಅದಾವ. ಒಂದು ಬೆಳಗಾವದ ಮನೆ ಐತಿ, ಗುರುಮನೆ, ಅಲ್ಲೇ ಬೆಂಗಳೂರ ಮಹಾಮನೆ ಐತಿ. ಇಲ್ಲಿ ಯಾವ್ದಾರ ಕೆಳಮನೆಯಾರ ಮೇಲ್ಮನೆಯಾರ ಇರ್ಬೋದು ಅಷ್ಟೇ. ಪೀಠದಿಂದ ಶಾಸಕರ ಒಬ್ಬರ ನಿರ್ಧಾರ ತಗೊಂಡು ಅವ್ರನ್ನ ಉಚ್ಚಾಟನೆ ಮಾಡ್ಯಾರೋ ಅಥವಾ ಎಲ್ಲರ ಟ್ರಸ್ಟ್ ಕೂಡಿ ಇಡೀ ಟ್ರಸ್ಟ್ ನಾವೆಲ್ಲ ಸಮಾಜದ ಮುಖಂಡರು ಬಾಂಧವರು ಕೂಡಲ ಸಂಗಮದ ನಮ್ಮ ಪಂಚಮಸಾಲಿ ಪೀಠದಲ್ಲಿ ಸಭೆ ಸೇರಿ ಒಮ್ಮತದ ಅಭಿಪ್ರಾಯದ ಮೇರೆಗೆ
ಸ್ವಾಮಿಗಳಿಗೆ ಮೊದಲ ನಾವು ಎಚ್ಚರಿಕೆ ಕೊಟ್ಕೊಂಡ ಬಂದ್ವಿ ಮೌಖಿಕವಾಗಿ. ಅನಂತರ ಒಮ್ಮೆ ಹಿಂದಕ್ಕೆ 2000 ಮೋಸ್ಟ್ಲಿ 17-18ರಾಗ ಒಮ್ಮೆ ಅವ್ರು ನೋಟಿಸು ಕೊಟ್ಟಿದ್ದೈತಿ. ಅವ್ರು ಯಾವುದಕ್ಕೂ ಗಣನೆ ತೆಗೆದುಕೊಂಡು ಸ್ಪಂದಿಸಲಾರ್ದಕ್ಕೆ ಸ್ವಾಮಿಗಳ ನಡವಳಿಕೆ ನಮಗೆ ಸರಿ ಕಾಣಲಾರ್ದಕ್ಕೆ ಇಡೀ ಟ್ರಸ್ಟ್ ಬಾಂಧವರೆಲ್ಲರೂ ಸೇರಿಕೊಂಡು ಒಮ್ಮತದ ನಿರ್ಣಯ ಮಾಡಿ ಉಚ್ಚಾಟನೆ ಮಾಡಿ 2019 ಪ್ರಬಂಧ ಹುಣಸಿಕಟ್ಟಿ ಅವರು ಇದ್ದಾಗ ಅವ್ರನ್ನ ಉಚ್ಚಾಟನೆ ಮಾಡಿದ್ರು. ಅದನ್ನು ಶಾಸಕರ ತಡದ ಇಲ್ಲ ನಾ ಎಲ್ಲ ಹೇಳಿ ಸರಿ ಮಾಡೋದು ಅಂತೇಳಿ ಮತ್ತೆ 3 ವರ್ಷ ನೋಡಿದ್ರು ಅವ್ರು ಬದಲಿ ಆಗಿದ್ರು. ಅವಾಗ ಉಚ್ಚಾಟನೆ ಮಾಡಿ ಅವ್ನ ಪೇಪರ್ ಇದನ್ನು ಬರ್ಬಿಟ್ಟಿದ್ರು ಅವರು. ಇವ್ರು ಅದನ್ನು ತಡೆ ಹಿಡಿದ್ರು ಇನ್ನೊಂದು 2 ವರ್ಷ ಅವ್ರಿಗೆ ಹೇಳಿ ಸರಿಯಾಗಿ ನೋಡೋಣ ಅಂತ ಇವ್ರು ಹೇಳಿದ್ರು. ಇಲ್ಲಿಕಂದ್ರೆ 2018ರಾಗ ಅವ್ರು ಉಚ್ಚಾಟನೆ ಆಗ್ಬಿಟ್ಟಿದ್ರು. ಮತ್ತು ಸಿ ಪಾಟೀಲ್ ಯತ್ನಾಳ್ ಅವರು ಇವರು ಶಾಸಕರ ಒಬ್ಬರದ ವಿಜಯಾನಂದ ಕಾಶ್ಯಪ್ ಅವರು ಒಬ್ಬರೇ ಹೆಸರು ಹೇಳ್ತಾರಲ್ಲ, ಅದಕ್ಕೆ ಟ್ರಸ್ಟ್ ಅವ್ರು ಏನ್ ಹೇಳಕ್ ಅಲ್ಲಿ ಸಿ ಪಾಟೀಲ್ ಪಾದಯಾತ್ರೆ ಮಾಡೋ ಮುಂದಾಗ ಸ್ವಾಮಿಗಳು ತುಮಕೂರಿಗೆ ಬಂತು. ಇವರು ಪಾದಯಾತ್ರೆ ನಿಲ್ಲಿಸಬೇಕು ಅನ್ನೋದಕ್ಕೆ ಉದ್ದೇಶಕ್ಕನ ಬಿಜೆಪಿ ಗೌರ್ಮೆಂಟ್ ಇತ್ತು. ಅವಾಗ ಸಿ ಪಾಟೀಲ್ರು ಪಾದಯಾತ್ರೆ ನಿಲ್ಲಿಸ್ಬೇಕನ್ನೋ ವಿಚಾರಕ್ಕನ ಏನೆಲ್ಲ ನಾಟಕ ಮಾಡಿದ್ರು. ಅವಾಗ ತುಮಕೂರಿಗೆ ಬಂದ ಹೊತ್ನ್ಯಾಗ ನಾನು ಉಪವಾಸ ಸತ್ಯಾಗ್ರಹ ಕುಂದಿರ್ತೀನಿ ಅಂತ ಸ್ವಾಮಿಗಳು ನಮ್ಮ ಉಚ್ಚಾಟಿತ ಸ್ವಾಮಿಗಳು ಹೇಳಿದರು. ಅವಾಗ ಏನ್ ಹೇಳಿದ್ರು ಸಿ ಪಾಟೀಲ್, ಸ್ವಾಮಿಗಳು ಉಪವಾಸ ಕುಂದಿರ್ತಾರೋ ಇಲ್ಲ ನೋಡಾಕ ಸ್ವಾಮಿಗಳು ಮೂತ್ರ ಚೆಕ್ ಮಾಡ್ತೀನಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಅದೆಲ್ಲ ನಿಮ್ಗೆಲ್ಲ ಗಮನಕ್ಕೆ ಇರ್ಬೇಕಂತ ಅನ್ಕೊಂತೀನಿ ನಾನು. ಅಂಥವ್ರಿಗೆ ಮತ ಬಸವ ಇವು ಸ್ವಾಮಿಗಳು ಹಾಕೊಳ್ತಾರೆ ಅಂದ್ರೆ ಏನಿದು ಸ್ವಾಮಿಗಳದ್ದು ಉದ್ದೇಶನೂ ತಿಳಿಯವಲ್ದು, ಇವ್ರು ಸಿ ಪಾಟೀಲ್ ತಿಳಿಯವಲ್ದು. ವಿರೋಧ ಮಾಡಿದ್ರ ಜೊತೆ ಹೊಂದಾಣಿಕೆ ಹಾಕ್ತಾರ. ಯಾರು ಒಟ್ಟು ಇವ್ರು ಹೆಂಗ ನಡ್ಸ್ಯಾರ ಸ್ವಾಮಿಗಳು ಅಂದ್ರ ಪಲ್ಟಿ ಹೊಡ್ಕೊಂತ ಹೊಂಟ್ಬಿಟ್ರ ಗೇಮ್ ಮಾಡ್ಕೊಂತ. ಏನ್ ಮಾಡಿದ್ರು ಸಿ ಪಾಟೀಲ್ರನ್ನ ಅವಾಗ ವಿರೋಧ ಮಾಡಿದ್ರು. ಇದೇ ಗಜನಗರದ MLA ಕಳಕಪ್ಪ ಬಂಡಿ ಅವ್ರ ಮನೆಗೆ ಹೊಡೆದ್ರು. ಅವರು ತಮ್ಮ ಸಿದ್ದಣ್ಣ ಬಂಡಿನ ಎತ್ತಿ ಕಟ್ಟಿ ಆ GS ಪಾಟೀಲ್ ಅಲ್ಲಿ ಕಾಂಗ್ರೆಸ್ ಸೇರಿಸಿದ್ರು. ಮುಂದೆ ನಿರಾಣಿ ಅವ್ರಿಗೆ ಯತ್ನಾಳ್ ಅವ್ರಿಗೆ ತಂದಿಟ್ರು. ಯತ್ನಾಳ್ ಅವ್ರ ಕಡೆಯಿಂದ ನಿರಾಣಿ ಅವ್ರಿಗೆ ಯಾವ ಟೈಪ್ ಮಾತಾಡಿದ್ರು ಅನ್ನೋದು ನಿಮ್ಮೆಲ್ಲ ಗಮನಕ್ಕೆ ಹೋಯ್ತೆ. ಮುಂದೆ ವಿಜಯಾನಂದ ಕಾಶ್ಯಪ್ನವ್ರಿಗೆ ಯತ್ನಾಳ್ ಅವ್ರಿಗೆ ಎತ್ತಿ ಕಟ್ಟಿದ್ರು. ಇದು ಸ್ವಾಮಿಗಳು ಮಾಡೋ ಕೆಲಸ. ಇದು ಎಲ್ಲ ಸಮಾಜ ಬಾಂಧವ್ರನ್ನ ಒಗ್ಗೂಡಿಸೋ ಕೆಲಸ ಮಾಡ್ಬೇಕು. ಏನೋ ಭಿನ್ನಾಭಿಪ್ರಾಯ ಬರ್ತಾವೆ. ನಾವು ಭಕ್ತರು, ನಾವು ಮೊದಲಾಗ್ಲಿಂದ್ರೆ ಬಸವಜಯ ಮೃತ್ಯುಂಜಯ ಮಹಾಸ್ವಾಮಿಗಳ ಭಕ್ತರು. ನಾವು ಅವ್ರ ಪಾದಾಡಿಯಲ್ಲಿ ನಿಂತು ನಾವು ಕೆಲಸ ಮಾಡಿದವರು, ಅವ್ರ ಪಾದ ಪೂಜೆ ಮಾಡ್ಕೊಂಡವ್ರು ನಾವು. ಇದೇ ಯತ್ನಾಳ್ ಏನಂತಿದ್ರು, ಅವ್ರ ಮಗಳು ಕುಂದಿಸ್ಕೊಂಡ ಸಿದ್ದೇಶ್ವರ ಅಪ್ಪಗಳನ್ನ ತುಮಕೂರಪ್ಪ ಬಿಟ್ಟು ಯಾವ ಸ್ವಾಮಿಗಳಿಗೆ ನಮಸ್ಕಾರ ಮಾಡಲ್ಲ ಅಂತ ಹೇಳ್ತಿದ್ರು. ಅವ್ರನ್ನ ನಮಸ್ಕಾರ ಮಾಡಿಲ್ಲ. ಇವತ್ತಿಂತ ನಾನು ಅವ್ರಿಗೆ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿಲ್ಲ. ಇವ್ರು ಮತ್ತೆ ಇವ್ರು ಇಂಥವ್ರಿಂದ ಇವ್ರು ಓಡಿ ಹೋಗ್ತಾರಲ್ಲ, ಅದಕ್ಕೆ ಸ್ವಾಮಿಗಳಾದರು ಎಲ್ಲರಿಗೂ ಒಂದೇ ಇರ್ಬೇಕು. ನಾನು ಬಡವ, ನೀ ಬಲ್ಲಿದ, ನೀ ಶ್ರೀಮಂತ, ನೀ ಆರ್ಥಿಕವಾಗಿ ಯಾವುದೂ ಇಲ್ಲ. ಸ್ವಾಮಿಗಳಿಗೆ ಅಂದ್ರೆ ಭಕ್ತರು ಎಲ್ಲರೂ ಮಕ್ಕಳು ಇದ್ದಂಗೆ. ಈಗ ನಾವು ನಮ್ಗೆ ಎಷ್ಟೇ ಮಕ್ಕಳು ಇರ್ತಾವೆ, ಆ ಮಕ್ಕಳು ನಾವು ಏನಾದರೂ ಹೆಚ್ಚು ಕಮ್ಮಿ ನೋಡ್ತೀವೋ ತಂದೆ ಅದು ಹಂಗೆ ಮಾಡ್ಲಾರ್ದ ಯಾರ್ಯಾರು ಅವರು ಯತ್ನಾಳ್ ಅವ್ರಿಗೆ BJP, ವಿಜಯಾನಂದ ಕಾಶ್ಯಪ್ನವರು ಕಾಂಗ್ರೆಸ್, HS ಶಿವಶಂಕರ JDS, ಇವರೆಲ್ಲ ನಡುವೆ ಪಕ್ಷದ ವತಿಯಿಂದ ಭಿನ್ನಾಭಿಪ್ರಾಯ ಬರ್ತಾ ಬಂದ್ ಹೊತ್ನಾಗ ತಾವು ಕುತ್ಕೊಂಡು ಈಗ ಹೆಂಗ ಕೆಲವೊಂದಿಷ್ಟು ಮಠಗಳದಾವ. ಸಾಣಿಹಳ್ಳಿ ಮಠ ಐತಿ, ಅಲ್ಲಿ ಹೋಗ್ರಿ ಎಲ್ಲ ನ್ಯಾಯ ಪಂಚಾಯತಿ ಅವ್ರ ಮಠದಲ್ಲೇ ತೀರ್ಮಾನ ಆಗುತ್ತೆ ಅವ್ರ ಸಮಾಜದ್ದು. ಇಲ್ಲ ರಾಜನಹಳ್ಳಿ ಹೋರಿ ವಾಲ್ಮೀಕಿ ಪೀಠ ಐತೆ, ಗುರುಗಳದಾರವರು ಎಲ್ಲರೂ ಅವ್ರ ಸಮಾಜದ ಬಾಂಧವರು ಒಂದೇ ರೀತಿ ನೋಡ್ತಾರ. ಅದೇ ಯಾಕ್ರಿ ಚಿಕ್ಕ ಮಠ ನಮ್ಮ ಮಡಿವಾಳ ಮಾಚಿದೇವ್ರ ಮಠ ಎಲ್ಲ ಸಮಾಜ ಬಾಂಧವರು ಬಡವರು ಬಲ್ಲಿದವ್ರನ್ನ ಎಲ್ಲರನ್ನು ಒಂದೇ ರೀತಿ ನೋಡ್ತಾರ. ಮತ್ತು ಇವರು ಯಾವ ರೀತಿ ಮಾಡಕತ್ತಾರ ಅದು ಸ್ವಾಮಿಗಳಿಗೆ ಅರ್ಥ ಆಗ್ಬೇಕಲ್ಲ. ಹಿಂಗಾಗಿ ಸ್ವಾಮಿಗಳ ನಡವಳಿಕೆ ಸರಿ ಪಡಿಸ್ಕೊಳ್ಳೋದಕ್ಕೆ ಅವ್ರನ್ನ ಉಚ್ಚಾಟನೆ ಮಾಡ್ಬೇಕಾದ್ರೆ ಎಲ್ಲ ತೀರ್ಮಾನ ತಗೊಂಡು ಉಚ್ಚಾಟನೆ ಮಾಡಿದ್ರು. ಅವರು ಸಮಾಜದ ಯುವಜನತೆಗೆ ಪ್ರಚೋದನೆ ಮಾಡಿ ಮತ್ತೊಮ್ಮೆ ಸಮಾಜದ ಜನರನ್ನ ಸಂಕಷ್ಟಕ್ಕೆ ಸಿಲುಕಿಸ್ತಾರೆ ಅಷ್ಟ, ಮತ್ತೇನಿಲ್ಲ ಕೆಲಸ. ಈ ಕುಳಸಂಗ ಪೀಠಕ್ಕೆ ಆಚಾರ ಯಾರು ಅದಾರ ಈಗ ಗುರುಗಳು? ಈ ಸದ್ಯಕ್ಕೆ ಯಾರೂ ಇಲ್ಲ, ನಾವು ಮಾಡೋದು ಇಲ್ಲ. ನಾವು ಅದ್ರ ಬಗ್ಗೆ ಈಗ ಅನೇಕ ಥರ ನಿಮ್ಮ TV ಮಾಧ್ಯಮದಲ್ಲಿ ನಾವು ನೋಡ್ಬಿಟ್ಟಿವಿ. ಸ್ವಾಮಿಗಳು ಮಾಡೋ ಉದ್ದೇಶ ಏನು? ಸಮಾಜ ಸಂಘಟನೆ ಮಾಡಬೇಕು.
ಭಕ್ತರ ಈಗ ನಾವು ಭಕ್ತರು ತಪ್ಪು ಮಾಡೋದು ಸಹಜ, ಸ್ವಾಮಿಗಳು ತಪ್ಪು ಮಾಡಬಾರ್ದು. ಸ್ವಾಮಿಗಳು ಅನ್ಸ್ಕೊಂಡಿರ್ತಾರೆ. ಮತ್ತು ಇವರು ಜಗದ್ಗುರುಗಳು, ಪ್ರಥಮ ಜಗದ್ಗುರು ಅನ್ಸ್ಕೊಂತಾರೆ. ಎಲ್ಲ ಸ್ಲೋಗನ್ದಾಗ ಪ್ರಥಮ ಅಂತ ಹಾಕ್ರಿ ಅಂತ ಅವರೇ ಹೇಳ್ತಾರೆ. ಮತ್ತು ಇವರ ಕುಂತು ದಾರಿ ತಪ್ಪಿ ಈ ಜಗಳ ಹಚ್ಕೊಂಡು ದಾರಿ ತಪ್ಪಿಸ್ಕೊಂತ ಕುಂತ್ರ ಮತ್ತು ಸ್ವಾಮಿಗಳು ಅವಶ್ಯಕತೆ ಎದಕ್ಕೆ ಬೇಕಾಗತ್ತ? ಅದಕ್ಕೆ ನಾವು ನಮ್ಮ ಪೀಠಕ್ಕೆ ನಾವು ಈಗ ವಿಚಾರ ಮಾಡಿದ್ದು, ಮುಂದೆ ವಿಚಾರ ಹಿರಿಯರೆಲ್ಲರೂ ಕೂಡ ಏನು ಮಾಡ್ತಾರೋ ಗೊತ್ತಿಲ್ಲ. ಸದ್ಯಕ್ಕೆ ಈಗಂತರೂ ನಾವು ಯಾವ ಸ್ವಾಮಿಗಳು ಬೇಡ, ಅಲ್ಲೇ ಬಡವರಿಗೆ ಎಲ್ಲರಿಗೂ, ಎಲ್ಲ ಲಿಂಗಾಯತರಿಗೂ ಉಚಿತ ಪ್ರಸಾದ, ಉಚಿತ ಶಿಕ್ಷಣ ಮತ್ತು ಕಲ್ಯಾಣ ಮಂಟಪ ಕಟ್ಟಿ ಬಡವರಿಗೆ, ನಮ್ಮ ಕಟ್ಟ ಕಡೆಯ ಪಂಚಮಸಾಲಿಗಳಿಗೆ ಎಲ್ಲರಿಗೂ ಅನುಕೂಲವಾಗುವ ರೀತಿಯಲ್ಲಿ ನಾವು ಅಲ್ಲಿ ವ್ಯವಸ್ಥೆ ಮಾಡ್ಬೇಕಂತ ಮಾಡಿವಿ. ಅಲ್ಲಿ ಒಬ್ಬರು ಆಡಳಿತಾಧಿಕಾರಿಗಳನ್ನಿಟ್ಟು ಆ ಕೆಲಸ ಮಾಡ್ಬೇಕಂತ ಮಾಡಿವಿ. ಸ್ವಾಮಿಗಳ ಬೇಡ ಅಂತ ನಾವೆಲ್ಲ ತೀರ್ಮಾನ ತಗೊಂಡು. ಶಾಸಕರಿಗೆ ಸಚಿವ ಸ್ಥಾನ ಸಿಗಬಾರ್ದು ಅಂತೇಳಿ ಈ ರೀತಿ ಏನಾದ್ರು ಮಾಡ್ತಾ ಇದ್ದಾರೆ. ಈಗ ಒಂದು ನಿಮಿಷ ಮೇಯ್ನು ಇವತ್ತು ನಾಳೆ ಏನು ಸ್ವಾಮಿಗಳು ಮೌನ ಮೆರವಣಿಗೆ ಏನು ಮಾಡಾಕತ್ತಾರ, ಇದರ ಉದ್ದೇಶ ಏನೈತಪ್ಪ ಅಂತಂದ್ರೆ ಸ್ವಾಮಿಗಳು ಒಬ್ಬ ಕಾವಿದಾರಿಯಾಗಿ ಸಮಾಜ ಉದ್ಧಾರವನ್ನು ಮಾಡುವಂಥ ಕೆಲಸ ಮಾಡಬೇಕಾಗಿತ್ತು. ಆ ನಿಟ್ಟಿನಲ್ಲಿ ತನಗೆ ಬೇಡವಾದಂಥ ಒಂದು ಪರಿಸ್ಥಿತಿ ಬಂದ ತಕ್ಷಣ ರಾಜಕಾರಣ ಸ್ಟಾರ್ಟ್ ಮಾಡ್ತಾರೆ. BJP ಕಾಂಗ್ರೆಸ್ಸು ಹೆಂಗೆ ನಾವು ರಾಜಕಾರಣಿಗಳು ಮಾಡ್ತೀವಿ, ಈ ಬಣ್ಣ ಬಗ್ಗಿಸುವಂಥ ಪ್ರವೃತ್ತಿಯನ್ನು ಸ್ವಾಮಿಗಳು, ಉಚ್ಚಾಟಿತ ಸ್ವಾಮಿಗಳು ಹೊಂದಿದ್ದಾರೆ. ಮೇನ್ ಉದ್ದೇಶ MLA ಆದರೂ ನಮ್ಮಿಂದ ಆದರೂ ಅನ್ನೋ ಒಂದು ವಿಚಾರ ಇಟ್ಕೊಂಡು ಮಾತಾಡ್ತಾರೆ. 2008ರಲ್ಲಿ ಇವ್ರನ್ನ ಪೀಠಕ್ಕೆ ಮಾಡಿದ್ರಿಂದ ನಮ್ಮ ಸಮಾಜದಲ್ಲಿ ಹರಿಹರ ಮತ್ತು ಕೂಡಲ ಸಂಗಮ ಅನ್ನೋ ಒಂದು ಪೀಠ ಮಾಡಿದ್ವಿ. ನಾವು ಹರಿಹರದಲ್ಲಿ ಮಾಡ್ಬೇಕಂದ್ರೆ ದಾವಣಗೆರೆ ಹರಿಹರದಲ್ಲಿ ಮಾಡ್ಬೇಕಂದ್ರಾಗ ಕೂಡಲ ಸಂಗಮಕ್ಕೆ ಮಾಡಿದ್ವಿ. ಈ ಒಂದು ಭಿನ್ನಾಭಿಪ್ರಾಯದಲ್ಲಿ ನಮ್ಮ ಸಾಹೇಬರು 2008ರಾಗ ನಮ್ಮ ಜನ ನೋಡ್ಕೊಂಡು ನಮ್ಗೆ ಓಟ್ ಹಾಕ್ಲಾರ್ದ ಸೋಲಿಸಿದ್ರು. ಮೇನ್ ಈ ಸ್ವಾಮಿಗಳನ್ನು ಪೀಠಕ್ಕೆ ಕುಂದಿರ್ಸೋದ್ರಿಂದ ನಮಗೆ ಪ್ರಥಮವಾಗಿ 2008ರಲ್ಲಿ ನಾವು ಸೋಲನ್ನು ಅನುಭವಿಸ್ಬೇಕಾಯ್ತು. ಇದು ಒಂದೇದ ಸ್ವಾಮಿಗಳು ತಿಳ್ಕೊಳ್ಳಿ. ಆನಂತರ 2013ರಲ್ಲಿ ನಾವು ಗೆದ್ದಿದ್ದೀವಿ. ಈಗ 23ರಲ್ಲಿ ಕೂಡ ನಾವು ಗೆದ್ದಿದ್ವಿ. ಇದನ್ನ ನಾನು ಸಂಘಟನೆ ಮಾಡಿ ಗೆಲ್ಸೀನಿ, ನಮ್ಮಿಂದನ ಸಮಾಜ ಓಟ್ ಹಾಕಿದಾರ ಅನ್ನೋದನ್ನ ಸ್ವಾಮಿಗಳು ದಯವಿಟ್ಟು ಈ ಕಲ್ಪನೆಯನ್ನ ತಾವು ತೆಗೆದುಹಾಕಬೇಕು. ಯಾಕಂದ್ರೆ ತಮ್ಮನ್ನ ಪೀಠಕ್ಕೆ ಮಾಡಿ ನಾವು ಸೋತು ಸಂಘಟನೆ ಮಾಡಿ 10 ವರ್ಷ ನಾವು ಕೂತ್ಕೊಂಡು ಇವಾಗ ನಾವು ಗೆದ್ದು ರಾಜಕಾರಣ ಮಾಡಾಕ್ತೀವಿ. ಆ ನಂತರ ವಿನಾಕಾರಣವಾಗಿ ನಮ್ಮ ಶಾಸಕರ ಮೇಲೆನೆ ಬಳ ಮಾಡೋದು ಯಾಕ? ಒಂದು ನೆನಪಿರಲಿ, ಈ ಒಂದು ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಬೇಕಾದ್ರೆ ಯಡಿಯೂರಪ್ಪನವರು ಕಾಂಪ್ರಮೈಸಿಂಗ್ ಆಗಿ ನಿರಾಣಿಯವ್ರನ್ನ, CC ಪಾಟೀಲ್ರನ್ನ, ಇನ್ನಿತರ ಅವರ ಸಚಿವರನ್ನ ಕಳಿಸಿದ್ರು. ನಾವು ನಮ್ಮ ಶಾಸಕರು ಬಾಗಲಕೋಟೆಗೆ ಹೋಗಿದ್ವಿ. ಇವರು ಕೂಡ ಎಲ್ಲರೂ ನನ್ನ ಜೊತೆ ಇದ್ರು. ನಾವು ನಮ್ಮ ಶಾಸಕರು ಬಂದು ಕೂಡಲ ಸಂಗಮ ಮುಟ್ಟೋದ್ರಲ್ಲೆಲ್ಲ ಇದು ಪಾದಯಾತ್ರೆಯನ್ನು ಕ್ಯಾನ್ಸಲ್ ಮಾಡಿಬಿಟ್ಟಿದ್ವಿ. ಮೂಲ ಕಾರಣ ನಮ್ಮ ಶಾಸಕರು ಬಂದು ಅದನ್ನು ವಿರೋಧ ಮಾಡಿ ಪಾದಯಾತ್ರೆಯನ್ನು ಸ್ಟಾರ್ಟ್ ಮಾಡಿದ್ರು. ಇವರು ಸ್ವಾಮಿಗಳು ಪಾದಯಾತ್ರೆ ಮಾಡಬೇಕಂತ ಬಯಸಿದವರಲ್ಲ. ಇದನ್ನ ಮೊದಲು ಸಮಾಜನೂ ತಿಳ್ಕೊಳ್ಳಿ. ಕಾರಣ ಏನಂತಂದ್ರೆ ಆಲ್ರೆಡಿ ಅಡ್ಜಸ್ಟ್ಮೆಂಟ್ ಆಗೋಗ್ಬಿಟ್ಟಿದ್ರು. ಹಾಗಾಗಿ ಅವತ್ತ ಪಾದಯಾತ್ರೆಯನ್ನು ಮಾಡಬೇಡಂತ ನಿರ್ಧಾರ ತಗೊಂಡಿದ್ರು. ಇದನ್ನ ದಿಟ್ಟ ನಿರ್ಧಾರ ತಗೊಂಡು ಪ್ರಥಮವಾಗಿ ಇದನ್ನ ಮುಂಚೂಣಿಯನ್ನು ತಗೊಂಡು ತಾವೇ ನಡೆಸಿಕೊಂಡು ಬಂದು ಇವತ್ತು ರ್ಯಾಲಿ ಮಾಡೋದ್ರಲ್ಲಿ ಇವತ್ತು ಪಂಚಮಶಾಲಿ ಸಮಾಜ ನಮ್ಮ ರಾಜ್ಯದಲ್ಲಿ ಒಗ್ಗಟ್ಟಾಗಕ್ಕೆ ಒಂದು ಕಾರಣೀಕರ್ತರಾದಂಥವ್ರು ಯಾರಾದ್ರೂ ಅದು ನಮ್ಮ ವಿಜಯಾನಂದ ಕಾಶ್ಯಪ್ನವರು. ಇದನ್ನ ಸ್ವಾಮಿಗಳು ಅರ್ಥ ಮಾಡ್ಕೊಳ್ಳಿ. ಆನಂತರ ಸ್ವಾಮಿಗಳಿಗೆ ನಾವು ಪತ್ರಿಕೆ ಮುಖಾಂತರ ತಿಳಿಸೋದಿಷ್ಟೇ, ನಿಮ್ಮ ಏನೋ ಮಾಡ್ಕೋರಿ, ನಮ್ಮ ವೈಯಕ್ತಿಕ ನಮ್ಗೆ ಏನು ತಲೆ ಕೆಡಿಸ್ಕೊಳ್ಳೋದು. ಆದ್ರೆ ನಮ್ಮ ಕೂಡಲ ಸಂಗಮದ ಪೀಠದ ಹೆಸರನ್ನು ತಾವು ಬಳಸುವಂತಿಲ್ಲ. ನಮ್ಮ ಕೂಡಲ ಸಂಗಮ ಪೀಠದಿಂದ ತಾವು ಉಚ್ಚಾಟಿತರಾಗಿದ್ದೀರಿ. ಪ್ರಥಮ ಜಗದ್ಗುರುಗಳನ್ನು ತಾವಲ್ಲ, ಉಚ್ಚಾಟಿತ ಸ್ವಾಮಿಗಳು ತಾವು. ದಯವಿಟ್ಟು ನಮ್ಮ ಪೀಠದ ಹೆಸರನ್ನು ತಾವು ಬಳಸಲಿಕ್ಕೆ ತಮಗೆ ಯಾವುದೇ ಥರ ಹಕ್ಕಿಲ್ಲ. ಖಡಾಖಂಡಿತವಾಗಿ ಹೇಳ್ತಾ ಇದ್ದೀವಿ. ತಾವು ಏನಾದರೂ ಹೋರಾಟ ಮಾಡಬೇಕು, ತಾವು ಬಯಸಿದಲ್ಲಿ ತಮ್ಮ ಸ್ವತಂತ್ರ, ಯಾರಾದ್ರೂ ಈ ದೇಶದಲ್ಲಿ ಸ್ವತಂತ್ರವಾಗಿ ನಿರ್ಧಾರ ತಗೋಬಹುದು, ತಾವು ತಗೊಳ್ಳಿ. ಆದ್ರೆ ನಮ್ಮ ಪೀಠದ ಹೆಸರನ್ನು ಬಳಕೆ ಮಾಡಿ ಯಾವುದಾದ್ರೂ ಒಂದು ಫಂಕ್ಷನ್ನಲ್ಲಿ ಪ್ರಥಮ ಜಗದ್ಗುರು ಕೂಡಲ ಸಂಗಮ ಪೀಠ ಹಾಕೋದನ್ನ ದಯವಿಟ್ಟು ನಿಲ್ಲಿಸ್ರಿ ಅಂತ ಅವರಲ್ಲಿ ನಾನು ಕೇಳ್ಬೋದು. ನಾವು ವಿಚಾರ ಮಾಡ್ತೀವಿ. ಈಗ ಅದರಲ್ಲಿ ಏನು ಕಾನೂನು ರೀತಿ ಅವ್ರ ಮ್ಯಾಗ ಆಕ್ಷನ್ ಮಾಡ್ಲಿಕ್ಕೆ ಆಗ್ತದೆ ನೋಡ್ತೀವಿ. ನಮ್ಮ ಪೀಠದಿಂದ ನಮ್ಮ ಪೀಠದ ಹೆಸರು ತಗೊಳಕ್ ಅವ್ರು ಯಾರಿಗೆ? ಸರ್, 2008ರೊಳಗೆ ಕಾಶ್ಯಪ್ನವ್ರ ಸೋಲಿಗೆ ಕಾರಣ ಯಾರಂತ ನೀವು ಹೇಳಿದ್ರಿ. ಈಗ
ಅದು ಸತ್ಯನ ಸುಳ್ಳ? ಸತ್ಯನ ಹೇಳಕತ್ತೀವಿ, ಸುಳ್ಳು ಹೇಳಕ್ ಏನಾಗೈತೆ ಸಂಬಂಧ? ನೂರಕ್ಕೆ 1000 ಪಟ್ಟು ಸತ್ಯ. 100% ಸತ್ಯ. ಯಾರ ಹೆಸರು ಹೇಳ್ರಿ? ಯಾರ ಹೆಸರು? ಹೆಸರಲ್ಲ ರೀ, ಅಲ್ಲ, ಜಗದ್ಗುರುಗಳರನೇ ಕಾರಣ. ಕೇಳ್ರಿ. ನೀವು ಅರ್ಥ ಮಾಡ್ಕೊಂಡಿಲ್ಲ. 2008ರಾಗ ಕೂಳ ಸಂಗಮದಾಗ ಒಂದು ಪೀಠ ಆಯ್ತು, ಹರಿಹರದೊಳಗೆ ಒಂದು ಪೀಠ ಆಯ್ತು. ನಮ್ಮ ಸಮಾಜ ಏನಾಯ್ತು, ಕೆಲವೊಂದಿಷ್ಟು ಜನ ಈ ಕಡೆ ಹರಿಹರ ಪೀಠಕ್ಕೆ ಹೋದ್ರು, ಈ ಕಡೆ ಒಂದಿಷ್ಟು ಜನ ಸಂಗಮ ಪೀಠಕ್ಕೆ ಬಂದರು. ಅವಾಗ ಏನಾಯ್ತು, ಅದು ಸಂಘರ್ಷ ನಡೆದಿತ್ತು ನಮ್ಮ ಸಮಾಜದೊಳಗೆ. ನಾವು ಹರಿಹರ, ನಾವು ಕೂಳ ಸಂಗಮ ಅಂತ ಇವ್ರನ್ನ ಮಾಡೋ ಉದ್ದೇಶದ ಸಂಬಂಧ ನಮ್ಮ ನಾಯಕರು ಅವಾಗಿನ ನಮ್ಮ ಸಮಾಜದವರಿಂದ ವಿರೋಧ ವ್ಯಕ್ತಪಡೋದಾಗಿಂದ ಈ ಪುಣ್ಯಾತ್ಮರು ಮಾಡಿದ್ದಕ್ಕೆ ಅವರು ನಮ್ಮನ್ನು ವಿರೋಧ ಮಾಡಿ ನಮ್ಗೆ ಓಟ್ ಹಾಕಲಿಲ್ಲ. ನಾವು 5,000 ಓಟೆ ಸೋಲ್ಬೇಕಾಯ್ತು. ನಮ್ಮ ಸಮಾಜ ಬಾಂಧವರ ನಮ್ಮ ಸಮಾಜ ಬಂದವರು ಆ ಕಡೆ ಆದರು. ಮುಂದೆ 2013 ನಾವು ಇಡೀ ಹಳ್ಳಿಗಳಿಗೆ, ಇಡೀ ಪ್ರತಿಯೊಂದು ಮನೆಗೂ ಅಡ್ಡಾಡಿ ನಮ್ಮ ಸಮಾಜ ಸಂಘಟನೆ ಮಾಡಿ, ಅನಂತರ ಎಲ್ಲ ಸಮಾಜ ಬಾಂಧವರು, ನಮ್ಮ ಸಮಾಜದವ್ರು ಓಟ್ ಹಾಕಿದ್ರೆ ಅಷ್ಟ ಬರೋದಿಲ್ಲ, ಆಚೆ ಬರೋದಿಲ್ಲ. ಎಲ್ಲ ಸಮಾಜ ಬಾಂಧವರು ವಿಜಯಾನಂದ ಕಾಶ್ಯಪ್ನವ್ರ ನಾಯಕತ್ವ ಮೆಚ್ಚಿ ಅವಾಗ ಇವ್ರನ್ನ ಆರಿಸ್ತಂದ್ರು. ಯಾರು ಪೀಠ ಆಗಿ ಒಬ್ರು ಬೆಳಗಾವದಾಗ ಕಟ್ತಂದ್ರು, ಒಬ್ರು ಬಿಜಾಪುರದಾಗ ಕಟ್ತಂದ್ರು, ಮಲಾಪುರ ಕಟ್ತೀನಿ. ಇವ್ರು ಯಾರು ಕಟ್ಟೋರಲ್ಲ, ಕಟ್ಟೋರು ಇಷ್ಟು ದಿವಸ ಪೀಠ ಆಗೈತಿ. ಯಾಕಪ್ಪ ಇವ್ರಿಗೆ ಕಾಶಿ ಬರ್ಲಿಲ್ಲ? ಇವತ್ತು ಯಾಕೆ ಬರಾಕತ್ತೈತಿ? ಇದು ಪೀಠಕ್ಕೆ ಇದು ಪೀಠ ನಮ್ಮ ವಿಜಯಾನಂದ ಕಾಶ್ಯಪ್ನವ್ರನ್ನ ಟಾರ್ಗೆಟ್ ಮಾಡ್ಕೊಂಡು ಮಾಡೋಂಥ ಮಾತಿನ ಒಂದು ವಿಷಯ ಅಷ್ಟೇ. ಸ್ವಾಮಿಗಳು ಸುಮ್ಮನೆ ಅವ್ರಿಗೇನೋ ಸಮಾಧಾನಕ್ಕೆ ನಾವು ಕಟ್ತೀವ ಪೀಠ ಕಟ್ಟನ್ರಿ, ಯಾರು ಬೇಡ ಅಂತಾರ? ಅದು ಗುರುಗಳಿಗೂ ಗೊತ್ತೈತೆ, ಅವ್ರು ಉಚ್ಚಾಟಿತ ಸ್ವಾಮಿಗಳಿಗೂ ಗೊತ್ತೈತದು. ಇವು ಕಟ್ಟೋದೆಲ್ಲ ಬರೀ ಇಟ್ಟ ಹೊತ್ಕೊಂತ ಹೋಗ್ತಾರ ಅನ್ನೋದು. ಯಾವ ಮಾಡಿ ಇಷ್ಟು ದಿವಸ ಯಾಕೆ ಏನು ಇವರು ಎಲ್ಲಾರು ನಮ್ಮ ಕಠಾನುಡಿ ನಾಯಕರಲ್ಲ ಇವರು ಇಷ್ಟು ನೋಡ್ಕೊಂಡಿದ್ರು. ಆಮೇಲೆ ಅವ್ರಿಗೆ CC ಪಾಟೀಲ್ರಾಗ್ಲಿ ಯಾರ ಕಟ್ಟಬೇಕು, ರೊಕ್ಕ ಕೊಡಬೇಕು ಅನ್ನೋದಿಲ್ಲ. ಅವ್ರ ಹತ್ರ ಸಾಕಷ್ಟು ದುಡ್ಡುನೇ ಐತಿ. ಸಮಾಜ ಬಾಂಧವರಿಂದ ಸಾಕಷ್ಟು ಹಣ ಇಸ್ಕೊಂಡು ಜಗ್ ರೊಕ್ಕ ಮಾಡಿಬಿಟ್ರೆ ಸ್ವಾಮಿಗಳು. ಅವ್ರಿಗೆ ಯಾರಿಗೂ ಭಯ ಇಲ್ಲ. ಅವ್ರಿಗೆ ರೊಕ್ಕದ ಮೇಲೆ ನಡೀತೈತಿ. ಈಗ ಇವ್ರು ಕಟ್ತೀವಿ ಅಂತಾರ, ಅವ್ರು ಕೊಡ್ತೀವಿ ಅಂತಾರ, ಇವ್ರು ಕೊಡ್ಲಿಕ್ಕೂ ನಡೆಸ್ಕೊಂತಾರ. ಅವ್ರು ಅಷ್ಟು ದುಡ್ಡು ಮಾಡ್ಕೊಂಡ್ಬಿಟ್ಟಾರ. ಸ್ವಾಮೀಜಿ ನೇರ ಉದ್ದೇಶ ಕಾಶ್ಯಪ್ನವ್ರನ್ನ ರಾಜಕೀಯವಾಗಿ ಡ್ಯಾಮೇಜ್ ಮಾಡ್ಬೇಕನ್ನೋದು ಕಮರ್ಷಿಯಲ್ ಮೈಂಡೆಡ್ ಹೊಂದಿದ್ದಾರೆ. ಸರ್, ಕೊನೆಯದಾಗಿ ನಿಮ್ಮ ತಾಲೂಕಿನ ಸಮಾಜದ ಬಾಂಧವರಿಗೆ ತಾವು ಪೀಠದ ಪದಾಧಿಕಾರಿಗಳಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀವಿ? ನಾಳೆ ಹೋರಾಟಕ್ಕೆ ಕೆಲವೊಂದಿಷ್ಟು ಜನ ಹೋಗೋ ತರಾತುರಿಯಲ್ಲಿ ಇದ್ದಾರೆ ಇವತ್ತು. ಅವರೆಲ್ಲರಿಗೆ ಏನು ಕರೆ ಕೊಡ್ತಿರ್ತಾವ? ಅದಕ್ಕೆ ಏನಾಗುತ್ತೆ, ಹೋರಾಟದ ಮುಂದಿನ ರೂಪರೇಷೆ ಬಗ್ಗೆ ಹೇಳ್ತೀವಿ. ಹೋರಾಟ ಇಷ್ಟಕ್ಕೆ ಮುಗಿದಿಲ್ಲ. ನಾಳೆ ಬೆಳಗಾವ ನಮ್ಮ ಪೀಠದ ವತಿಯಿಂದ, ನಮ್ಮ ತಾಲೂಕಿನ ವತಿಯಿಂದ, ನಮ್ಮ ಟ್ರಸ್ಟ್ ವತಿಯಿಂದ ನಾವು ಅವರಿಗೆ ಕ್ಲಿಯರ್ ಆಗಿ ಹೇಳಕತ್ತೀವಿ. ಕ್ಲಿಯರ್ ಮೆಸೇಜ್ ಐತಿ ನಮ್ಮ ಸಮಾಜ ಬಾಂಧವರಿಗೆ. ಸ್ವಾಮಿಗಳಿಗೆ ಕರೆದಂತ ಆ ಹೋರಾಟಕ್ಕೆ ತಾವು ಯಾರು ಹೋಗಕೂಡುದು, ಸ್ಪಷ್ಟವಾದ ವಿಚಾರ ಇದೆ. ಯಾಕಂದ್ರೆ ಈಗಾಗಲೇ ಕಾನೂನಾತ್ಮಕ ಹೋರಾಟದಲ್ಲಿದೆ. ನಾವು ಕೂಡ ಮೊನ್ನೆ ನಮ್ಮ ಶಾಸಕರ ನೇತೃತ್ವದಲ್ಲಿ ನಮ್ಮೆಲ್ಲ ಸಮಾಜ ಬಾಂಧವರು ಕರ್ಕೊಂಡು ಹೋಗಿ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮನವಿ ಮಾಡ್ಕೊಂಡಿದ್ದೀವಿ. ಕಾನೂನು ತೊಡಕು ಬಗೆಹರಿಸಿ ಅದನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಆಲ್ರೆಡಿ ನಮ್ಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಇಂದ ಆಗ್ಬೇಕಾದಂತ ವಿಷಯ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ. ಅದನ್ನು ಕಡಕ್ ಯಾವುದೇ ಕಾರಣಕ್ಕೂ ನಾವು ನಮ್ಮ ಸಮಾಜಕ್ಕೆ ಮೀಸಲಾತಿ ಕೊಡಿಸುವಲ್ಲಿ ನಾವು ನಮ್ಮ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರು ಟ್ರಸ್ಟ್ನವರು ಕೂಡ ನಾವು ಯಾವತ್ತೂ ನಾವು ಹೋರಾಟ ಮಾಡ್ತೀವಿ. ಕಾನೂನು ರೀತಿಯಲ್ಲಿ ಯಾವ ರೀತಿ ಅದನ್ನು ತಗೋಬೇಕು, ಪಡೆದುಕೊಳ್ಬೇಕು ಅನ್ನೋ ಒಂದು ವಿಚಾರ ಐತಿ. ಆ ನಿಟ್ಟಿನಲ್ಲಿ ನಾವು ಮಾಡ್ತೀವಿ. ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಸಮಾಜ ಟ್ರಸ್ಟ್ ಕೂಡಲ ಸಂಗಮ ಕಳೆದ ಬಾರಿ ಕೂಡಲ ಸಂಗಮದಿಂದ ಪಾದಯಾತ್ರೆಯನ್ನು ಆರಂಭಿಸಿದಾಗ ಸ್ವಾಮೀಜಿ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವ್ರ ಸಾಹೇಬರು ಎಲ್ಲ ಪಕ್ಷಾತೀತವಂತ ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಅದು ಒಂದು ಹೋರಾಟ ಫ್ರೀಡಂ ಪಾರ್ಕಿಗೆ ತಲುಪಿದ ನಂತರ ಆಗಿನ ಸರ್ಕಾರ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ನಮಗೆ ತಾಯಿ ಮೇಲೆ ಪ್ರಮಾಣ ಮಾಡಿ ಮೀಸಲಾತಿ ಕೊಡ್ತೀನಿ ಅಂತ ಹೇಳಿದರು. ಯಡಿಯೂರಪ್ಪನವರು ಹೇಳಿದರು, ಬೆಳಗಾವಿಯಲ್ಲಿ ಅಧಿವೇಶನದಲ್ಲಿ ಹೇಳಿದರು, ಬೊಮ್ಮಾಯಿರು ಹೇಳಿದರು. ಆದರೆ ನಮಗೆ ಮಾಡಿದ ಮಹಾ ಮೋಸ ಏನಪ್ಪ ಅಂತಂದ್ರೆ, ಅಲ್ಪಸಂಖ್ಯಾತ ಸಮುದಾಯ ಮುಸ್ಲಿಂ ಸಮಾಜ ಬಾಂಧವರ 4% 2B ಮೀಸಲಾತಿಯನ್ನು ಕಿತ್ತುಕೊಂಡು 2% ಮೀಸಲಾತಿಯನ್ನು 2Cಗೆ, 2% ಮೀಸಲಾತಿಯನ್ನು 2Dಗೆ ವರ್ಗೀಕರಣ ಮಾಡಿ ಕೊಟ್ಟರು. ಆದರೆ
ಅದು ಯಾವ ಆಧಾರದ ಮೇಲೆ ಕೊಟ್ಟಂದ್ರೆ ಹಿಂದುಳಿದ ಆಯೋಗದ ಮಧ್ಯಂತರ ವರದಿ ಮೇಲೆ ಕೊಟ್ಟಿದ್ದರಿಂದ ಇವತ್ತಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿನ ಅಧಿವೇಶನದಲ್ಲಿ ಏನ್ ಹೇಳಿರಪ್ಪ ಅಂತಂದ್ರೆ ಸುಪ್ರೀಂ ಕೋರ್ಟ್ದಲ್ಲಿ ಈ ಒಂದು ನ್ಯಾಯ ಪ್ರಕರಣ ಇರೋದ್ರಿಂದ ಇದು ಇತ್ಯರ್ಥ ಆಗಲಿ, ಇದು ಇತ್ಯರ್ಥ ಆದ ನಂತರ ನಾನು ಕಾನೂನು ತಜ್ಞರ ಸಭೆಯನ್ನು ಕರೆದು ನಿಮ್ಮ ಸಮುದಾಯಕ್ಕೆ ಸೂಕ್ತವಾದ ನ್ಯಾಯವನ್ನ ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನ 3 ಬಾರಿ ವಕೀಲರ ಪರಿಷತ್ತಿನೊಂದಿಗೆ ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಆಮೇಲೆ ಸ್ವಾಮೀಜಿ ಕೂಡ ಹೋದಾಗ ತಿಳಿಸಿದ್ರು ಕೂಡ ಸ್ವಾಮೀಜಿ ತಿಳ್ಕೊಳ್ಳಿಲ್ಲ. ಒಂದು ಭಾಗ ಫ್ರೀಡಂ ಪಾರ್ಕ್ನಲ್ಲಿ ನಡೆದಂತ 2D ಮತ್ತು 2C ಕೊಟ್ಟಂತ ಸಂದರ್ಭದಲ್ಲಿ ನಮ್ಮ ಸಮುದಾಯಕ್ಕೆ 2D ಕೊಟ್ಟರು. 2D ಕೊಟ್ಟಾಗ ವಿಜಯ ಸಂದೇಶ ಯಾತ್ರೆಯನ್ನು ಪೂಜ್ಯ ಜಗದ್ಗುರು ಮಾಡಿದರು. ಆದ್ರೆ ಅದೇ ಸರ್ಟಿಫಿಕೇಟ್ ಇವತ್ತಿಗೂ ಕೂಡ ನಮಗೆ 2D ಸರ್ಟಿಫಿಕೇಟ್ ದೊರಕಲಿಲ್ಲ. ಯಾಕೆ ಕಾರಣಪ್ಪ ಅಂತಂದ್ರೆ 50ರಷ್ಟು ಮೀಸಲಾತಿ ಮೀರಲಿಕ್ಕೆ ಬರೋದಿಲ್ಲ. ಒಂದು ಭಾಗ ಒಂದೇದ್ದು ಆ ಕೋರ್ಟ್ ಸುಪ್ರೀಂ ಕೋರ್ಟ್ನಲ್ಲಿ ಹೋಗಿ ಈ ರಾಜ್ಯದ ಅಟಾರ್ನಿ ಜನರಲ್ ಅಥವಾ ಅಟಾರ್ನಿ ಸಾಲಿಸಿಟರ್ ಜನರಲ್ ಏನ್ ಮಾಡಿದ್ರು, ಈ ಮೀಸಲಾತಿನ ಯಥಾಸ್ಥಿತಿ ಕಾಪಾಡ್ಕೊಳ್ತೀವಿ ಅಂತ ಹೇಳಿದ್ರಿಂದ ನಮ್ಗೆ ಯಾವುದೇ ರೀತಿ ಮೀಸಲಾತಿ ದೊರೆಯಲಿಲ್ಲ. ಈ ಮೀಸಲಾತಿಯನ್ನ ಆಗಿನ ಬಿಜೆಪಿ ಸರ್ಕಾರ ರಾಜ್ಯದಲ್ಲಿತ್ತು, ಕೇಂದ್ರ ಸರ್ಕಾರ ಇದೆ, ಮೋದಿಜಿಯವರ ಸರ್ಕಾರ ಇತ್ತು. ಶೆಡ್ಯೂಲ್ ನಂಬರ್ 9 ಸಂವಿಧಾನದ 9 ಅಧಿನಿಯಮ ಶೆಡ್ಯೂಲ್ ನಂಬರ್ 9 ಏನು ಹೇಳುತ್ತೆ, ಯಾವುದೇ ಧರ್ಮ ಅಥವಾ ಜಾತಿ ಧರ್ಮದ ಪ್ರಾಧಾನ್ಯತೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಮೀಸಲಾತಿ ಹೆಚ್ಚಳ ಮತ್ತು ಕಡಿಮೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಶೆಡ್ಯೂಲ್ ನಂಬರ್ 9ಗೆ ಇದೇ ಮಾಜಿ ಮುಖ್ಯಮಂತ್ರಿಗಳು ಪ್ರಸ್ತುತ ರಾಜ್ಯದ ಹಾವೇರಿ ಲೋಕಸಭಾ ಸದಸ್ಯರಾದಂಥ ಬಸವರಾಜ ಬೊಮ್ಮಾಯಿ ಅವರು ಶೆಡ್ಯೂಲ್ ನಂಬರ್ 9 ತಿದ್ದುಪಡಿಗೆ ತಮ್ಮದೇ ಆದ ಕೇಂದ್ರ ಸರ್ಕಾರದ ಮೋದಿಜಿ ಅವರಿಗೆ ಶಿಫಾರಸನ್ನು ಮಾಡಿ ತೆಲಂಗಾಣ ಮಾದರಿಯಲ್ಲಿ ಮೀಸಲಾತಿ ಹೆಚ್ಚಳ ಮಾಡಿದಂತೆ ನಮಗೂ ಕೂಡ ಮೀಸಲಾತಿಯನ್ನು ಹೆಚ್ಚಳ ಮಾಡಲಿಕ್ಕೆ ಬಿಜೆಪಿ ಸರ್ಕಾರಕ್ಕೆ, ಮೋದಿಜಿಯವರಿಗೆ, ಯಡಿಯೂರಪ್ಪನವರಿಗೆ, ಬೊಮ್ಮಾಯಿ ಅವರಿಗೆ ಎಲ್ಲರಿಗೂ ಅವಕಾಶ ಇದ್ರೂ ಕೂಡ ಬಹುಸಂಖ್ಯಾತ ಲಿಂಗಾಯತ ಪಂಚಮಸಾಲಿಗಳಿಗೆ ಮೋಸ ಮಾಡಿದ್ಯಾರಪ್ಪ ಅಂತಾರ ಭಾರತೀಯ ಜನತಾ ಪಕ್ಷ ಸರ್ಕಾರ ಅಂತಕ್ಕಂಥದ್ದನ್ನ ಕಡಾಖಂಡಿತವನ್ನ ನಾವು ಖಂಡಿಸ್ತೀವಿ. ಒಂದ್ ಕಡೆ ಇದು ಒಂದ್ ಕಡೆ ಆದ್ರೆ ಮೊನ್ನೆ ಮತ್ತೆ ನಾವು ಹೋದಿವಿ. ನಮ್ಮ ಟ್ರಸ್ಟಿನ ಒಂದು ಮೀಟಿಂಗ್ ಆದ ನಂತರ ನಮ್ಮ ಟ್ರಸ್ಟ್ ನಲ್ಲಿ ಹಲವಾರು ಮಹತ್ವದ ನಿರ್ಣಯಗಳನ್ನು ತೆಗೆದುಕೊಂಡ ನಂತರ 1,000 ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ನಿಲಯ, ಒಂದು ಕಲ್ಯಾಣ ಮಂಟಪವನ್ನು ನಿರ್ಮಾಣ ಮಾಡ್ತೀವಿ ಅಂತಕ್ಕಂಥ ತೀರ್ಮಾನ ತೆಗೆದುಕೊಂಡ ನಂತರ ಮತ್ತೆ ಮುಖ್ಯಮಂತ್ರಿಗಳನ್ನು ಕಂಡಾಗ ಮುಖ್ಯಮಂತ್ರಿಗಳು ನಮಗೆ ಒಂದು ಸಲಹೆಯನ್ನು ನೀಡಿದರು. ಯಾವುದೇ ಮುಖ್ಯಮಂತ್ರಿಗಳಿಗೆ ಮೀಸಲಾತಿ ನೀಡತಕ್ಕಂಥ ಅಧಿಕಾರ ಇಲ್ಲ, ಅದಕ್ಕೆ ಮೀಸಲಾತಿಯನ್ನ ಕೊಡ್ತಕ್ಕಂಥದ್ದು ಮತ್ತು ಮೀಸಲಾತಿಯ ಬಗ್ಗೆ ಯಾವುದೇ ಹಿಂದುಳಿದ ಸಮುದಾಯವನ್ನ ಸರ್ವೆ ಮಾಡ್ತಕ್ಕಂಥ ಅಧಿಕಾರ ಶಾಶ್ವತ ಹಿಂದುಳಿದ ವರ್ಗಕ್ಕಿದೆ. ತಾವು ಆಲ್ರೆಡಿ ಹಿಂದುಳಿದ ವರ್ಗಕ್ಕೆ ಒಂದು ಮನವಿಯನ್ನು ಕೊಟ್ಟಿದ್ದೀರಿ, ಮಧ್ಯಂತರ ವರದಿ ಮೇಲೆ ಕೊಟ್ಟಿದ್ದು ತಪ್ಪು, ಸಂಪೂರ್ಣ ವರದಿಗಾಗಿ ಮತ್ತೊಮ್ಮೆ ತಾವು ಮನವಿಯನ್ನು ಸಲ್ಲಿಸ್ರಿ ಅಂತಕ್ಕಂಥ ಒಂದು ಸಲಹೆಯನ್ನು ನಮಗೆ ಕೊಟ್ಟಿದ್ರು. ಆ ಒಂದು ಕೆಲಸವನ್ನ ನಮ್ಮ ಸಮುದಾಯದ ಕಾನೂನು ಘಟಕದ ರಾಷ್ಟ್ರೀಯ ಅಧ್ಯಕ್ಷರ ದಿನೇಶ್ ಪಾಟೀಲ್ ಅವರು ಆಯೋಗಕ್ಕೆ ಈಗಾಗಲೇ ಒಂದು ಮನವಿಯನ್ನು ಸಲ್ಲಿಸಿದ್ದಾರೆ. ಅವರು ಮುಂದಿನ ದಿನಗಳಲ್ಲಿ ನಮಗೆ ಈ ಶೆಡ್ಯೂಲ್ ನಂಬರ್ 9 ಅನ್ನ ತಿದ್ದುಪಡಿಗೆ ಮಾನ್ಯ ಮುಖ್ಯಮಂತ್ರಿಗಳು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು. ಆ ಶಿಫಾರಸನ್ನ ದಯವಿಟ್ಟು ಏನಿ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮುದಾಯಕ್ಕೆ ಮೀಸಲಾತಿ ದೊರೆಯಬಾರದು ಅಂತಕ್ಕಂಥ ರೀತಿಯಲ್ಲಿ ಅಲ್ಪಸಂಖ್ಯಾತ ಸಮುದಾಯದ ಮೀಸಲಾತಿಯನ್ನು ಕಿತ್ತಿ ನಮಗೆ ಸಂವಿಧಾನ ಬಾಹಿರವಾಗಿ ನೀಡಲಿಕ್ಕೆ ಬಂದಂತ ಯಡಿಯೂರಪ್ಪನವರಿಗೆ, ವಿಜೇಂದ್ರ ಅವರಿಗೆ, ಬೊಮ್ಮಾಯಿ ಅವರಿಗೆ, ಜಗದೀಶ್ ಶೆಟ್ಟರ್ ಅವರಿಗೆ ನಾವು ಏನು ಮನವಿ ಮಾಡ್ತೀವಪ್ಪ ಅಂತಂದ್ರೆ, ನೀವು ಮೋದಿಜಿಯವರನ್ನು ಮನವೊಲಿಸಿ ನಮಗೆ ಶೆಡ್ಯೂಲ್ ನಂಬರ್ 9 ತೆಲಂಗಾಣ ಮಾದರಿಯಲ್ಲಿ ನಮಗೆ ರಾಜ್ಯಕ್ಕೆ ಅನುಗುಣವಾಗಿ ಮೀಸಲಾತಿ ಹೆಚ್ಚಳ ಮಾಡಲಿಕ್ಕೆ ತಿದ್ದುಪಡಿ ಮಾಡಿ ಕಳಿಸಿಕೊಡ್ರಿ. ನಮ್ಮ ಮೀಸಲಾತಿಯನ್ನ ನಾವು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಂದ ನಮ್ಮ ಸಮುದಾಯಕ್ಕೆ ನಮ್ಮ ಮೀಸಲಾತಿಯನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ ವಿಜಯ್ ಕಾಶ್ಯಪ್ ಅವರ ನೇತೃತ್ವದಲ್ಲಿ ಪಡೆದೇ ಪಡಿತೀವಿ ಅಂತಕ್ಕಂಥ ಒಂದು ನಿಜವಾದ ಪ್ರಾಮಾಣಿಕವಾದಂತ ಒಂದು ಕಾನೂನುಬದ್ಧ ಶಾಸನಬದ್ಧವಾದ ಮಾತನ್ನ ನಿಮಗೆ ಮಾಧ್ಯಮದ ಮಿತ್ರರಿಗೆ ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಇನ್ನೊಂದು ಕಡೆ ನಮ್ಮ ನಿಕಟಪೂರ್ವ ಸ್ವಾಮೀಜಿ ಯಾಕೆ ಇದೇ ಒಂದು ಪ್ರಶ್ನೆಯನ್ನು ಕೇಳಿದ್ರಿ, ನಿಮ್ಮಲ್ಲಿ ಯಾಕೋ ಒಗ್ಗಟ್ಟು ಬರಲಿಲ್ಲ ಅಂತಕ್ಕಂಥದ್ದು. ಏನ್ ಫ್ರೀಡಂ ಪಾರ್ಕ್ ನಂತರದಲ್ಲಿ ವಿಜಯ ಸಂದೇಶ ಯಾತ್ರೆಯನ್ನು ಮಾಡಿದ್ರು, ನಮ್ಮ ಮೀಸಲಾತಿ ಸಿಕ್ತ ಅಂತ ಹೇಳ್ಕೊಂತ ಹೇಳಿದ್ರು. ನಂತರದಲ್ಲಿ ಹುಬ್ಬಳ್ಳಿಯಲ್ಲಿ ಸಿ ಪಾಟೀಲ್ರು, ಅರವಿಂದ್ ಬೆಲ್ಲದವ್ರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡ್ತಾರ. ಮೊದಲು ಪಾದಯಾತ್ರೆ ಅಥವಾ ಒಂದು ಸಮುದಾಯದ ಒಂದು ನಿರ್ಧಾರವನ್ನು ತೆಗೆದುಕೊಂಡಂತ ಸಂದರ್ಭದಲ್ಲಿ ಎಲ್ಲ ನಾಯಕರು ಇರ್ತಿದ್ರು. ಎ.ಬಿ. ಪಾಟೀಲ್ ಇರ್ತಿದ್ರು, ಶಿವಶಂಕರ್ ಇರ್ತಿದ್ರು, ಯತ್ನಾಳ್ ಇರ್ತಿದ್ರು, ಮತ್ತು ಸಿ ಪಾಟೀಲ್ ಎಲ್ಲ ಸಮುದಾಯ ಎಲ್ಲ ಪಕ್ಷಗಳ ಮುಖಂಡರು ಕೂಡ ಇಲ್ಲಿ ಇರ್ತಿದ್ರು. ಆದರೆ ಹುಬ್ಬಳ್ಳಿಯಲ್ಲಿ ತಾವು ಏನು ಕಳೆದ ಚಳಿಗಾಲ ಅಧಿವೇಶನದಲ್ಲಿ ನಮ್ಮ ಸಮುದಾಯದ ಮೇಲೆ ಲಾಠಿ ಚಾರ್ಜ್ ಆಗ್ತಕ್ಕಂಥ ಪರಿಸ್ಥಿತಿಯಲ್ಲಿ ಎಲ್ಲ ಪಕ್ಷಗಳ ಮುಖಂಡರ ಒಂದು ನಿರ್ಧಾರವನ್ನ ಅಥವಾ ಒಂದು ಸಭೆಯನ್ನ ಮಾಡದೆ ಏಕಪಕ್ಷೀಯವಾಗಿ ನಿರ್ಧಾರವನ್ನ ಸ್ವಾಮೀಜಿ ತೆಗೆದುಕೊಂಡ್ರು.
ಯಾಕೆ ಪಾದಯಾತ್ರೆಯ ಸಂದರ್ಭದಲ್ಲಿ ಒಬ್ಬ ಸಮಾಜ ಬಾಂಧವರ ಮೇಲೆ ಕೂಡ ಒಂದು ಏನು ಗಾಯ ಅಥವಾ ಒಂದು ಗಲಭೆ ಆಗದಂತೆ ಹೋರಾಟವನ್ನ ರೂಪಿಸಿದಂತ ಈ ಪ್ರಜ್ಞಾವಂತ ಸಮುದಾಯಕ್ಕೆ ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಆಗಿದ್ರ ಬಗ್ಗೆ ಇವತ್ತು ಎಲ್ಲೇ ಒಂದ್ ಕಡೆ ಇವತ್ತು ನಮ್ಮ ಸಮುದಾಯ ವರ್ಗಕ್ಕೆ ಕಪ್ಪು ಚುಕ್ಕೆ ನೀಡ್ತಕ್ಕಂಥ ಕೆಲಸವನ್ನ ಪಟ್ಟಬದ್ಧ ಹಿತಾಸಕ್ತಿಗಳು ಮಾಡಿದ್ದಾವೆ ಅಂತಕ್ಕಂಥದ್ದನ್ನ ಸ್ವಾಮೀಜಿಗಳು ಮನಗಾಣಬೇಕು. ಒಂದೇದು ನಿಕಟಪೂರ್ವ ಸ್ವಾಮೀಜಿಯವರು ಮಾಡಿದ ಒಂದು ತಪ್ಪೇನಪ್ಪ ಅಂತಂದ್ರೆ ನಮ್ಮ ಪೀಠವನ್ನ ಬಸವಾದಿ ಶರಣರ ತತ್ವ ಸಂದೇಶದ ಮೇಲೆ ನಮ್ಮ ಸಮುದಾಯ ಪಂಚಮಸಾಲಿ ಲಿಂಗಾಯತ ಸಮುದಾಯ ಬಸವಣ್ಣನವರ ಕಾಯಕ ದಾಸೋಹವನ್ನು ಅಳವಡಿಸಿಕೊಂಡಂತಹ ಸಮುದಾಯಕ್ಕೆ ಏನು ವೈದಿಕತೆಯನ್ನು ವಿರೋಧಿಸಿ ಪ್ರಗತಿಪರ ಚಿಂತನೆ ಉಳ್ಳಂತ ಸ್ವಾಮೀಜಿ ಅಂತ ಏನು ನಂಬಿದ್ವಿ, ಇವರು ಎಲ್ಲೇ ಒಂದು ಕಡೆ ಏನು ಇವರು ತಪ್ಪು ಮಾಡಿದ್ರು ಅಂತಕ್ಕಂಥದ್ದನ್ನ ನಿಜವಾಗಿ ಕೂಡ ಸಂಗಮನಾಥನಿಗೆ ಗೊತ್ತು, ಆ ಬಸವಣ್ಣನಿಗೆ ಗೊತ್ತು. ಲಿಂಗಾಯತ ಅನ್ನುವ ಪದವನ್ನು ಬಿಟ್ಟು ಇವತ್ತು ಇವರು ಒಂದೇ ವ್ಯಕ್ತಿಯ ಒಬ್ಬ ಸ್ವತ್ತಾಗಿ ಲಿಂಗಾಯತ ಪಂಚಮಸಾಲಿ ಬರ್ಸ್ರಿ ಅಂತ ನಾವು ಸಮೀಕ್ಷೆಯಲ್ಲಿ ಹೇಳಿದ್ರೆ ಇವರು ಹಿಂದೂ ಪಂಚಮಸಾಲಿ ಅಂತ ಬರ್ಸ್ ಅಂತ ಹೇಳಿದ್ರಲ್ಲ, ಹಿಂದೆ ಹೇಳಿದ್ರು ಏನೋ ಒಂದು ಹುಬ್ಬಳ್ಳಿಯಲ್ಲಿ ನಡೆದ ಸಮಾವೇಶದಲ್ಲಿ ಯಾರಿಗೋ ಹುಟ್ಟಿದವರು ಅವ್ರಿಗೆ ಹುಟ್ಟಿದವರು ಅಂತ ಹೇಳಿದ್ರಲ್ಲ, ನಾವು ಬಸವಣ್ಣನವ್ರಿಗೆ ಹುಟ್ಟಿದವರು ಲಿಂಗಾಯತ ಪಂಚಮಸಾಲಿ ಅಂತ ನಾವು ಪರಿಸಿದ್ದೀವಿ. ನಿಕಟಪೂರ್ವ ಸ್ವಾಮೀಜಿಯಲ್ಲಿ ನಾನು ಒಂದು ಪ್ರಶ್ನೆಯನ್ನು ಮಾಡ್ತೀನಿ, ನೀವು ಬಸವಣ್ಣನವರ ಅನುಯಾಯಿಗಳು ಅಥವಾ ಮತ್ತಾವುದು ಅಥವಾ ನೀವೇನು ತಪ್ಪು ಮಾಡಿದ್ದೀರೋ ಅಥವಾ ನಿಮ್ಮ ತಪ್ಪುಗಳೇನು ಅಂತಕ್ಕಂಥದ್ದನ್ನ ಪರಾಮರ್ಶೆ ಮಾಡಿಕೊಳ್ಬೇಕಾಗಿತ್ತು. ಮತ್ತೊಂದ್ ಕಡೆ ಈಗ ಸಿ ಪಾಟೀಲ್ ಒಂದ್ ಕಡೆ ಮಠ ಕಟ್ತೀನಿ ಅಂತಾರ, ಯತ್ನಾಳಗೌಡರು ಒಂದ್ ಕಡೆ ಮಠ ಕಟ್ತೀನಿ ಅಂತಾರ. ಮಠ ಕಟ್ಟಕ್ ನಮ್ದೇನು ಇದು ಇಲ್ಲ, ವಿರೋಧ ಇಲ್ಲ. ಆದರೆ ಇವತ್ತಿಗೂ ಕೂಡ ಸ್ವಾಮೀಜಿ ಮಠ ಕಟ್ತೀನಿ ಅಂತೇಳಿ ಕೂಡಲ ಸಂಘದಲ್ಲಿ ಒಂದು ಮಣಿ ಹಿಡಿದಾರ, ಹಿಡೀಲಿ ಬ್ಯಾಡ ಅನ್ನಂಗಿಲ್ಲ. ಆದರೆ ನಮ್ಮ ಕೂಡಲ ಸಂಘ ಲಿಂಗಾಯತ ಪಂಚಮಸಾಲಿ ಪೀಠದಲ್ಲಿಯೇ ಅಖಿಲ ಭಾರತ ಪಂಚಮಸಾಲಿ ಕೃಷಿ ಪೀಠ ಅಂತ ಹೇಳಿ ಒಂದು ಟ್ರಸ್ಟ್ ಅನ್ನ ನೋಂದಣಿ ಮಾಡಿ ಅಲ್ಲಿ ಶಾಲೆಯನ್ನು ನಡೆಸಿದ್ರು, ಟ್ರಸ್ಟ್ ನ ಪರವಾನಗಿ ಇಲ್ಲದೆ. ದಾವಣಗೆರೆಯಲ್ಲಿ ಕೂಡ ಒಂದು ಪಂಚಲಿಂಗೇಶ್ವರ ಎಜುಕೇಶನ್ ಟ್ರಸ್ಟ್ ಅಂತ ಮಾಡಿದ್ರು. ಈ ರೀತಿಯಾಗಿ ಸಮುದಾಯದ ಭಕ್ತರ ದೇಣಿಗೆ ಸಂಗ್ರಹವನ್ನು ಮಾಡಿಕೊಂಡು ವ್ಯಕ್ತಿಗತವಾಗಿ ಇವತ್ತು ಸಮುದಾಯದ ಹೆಸರಿನಲ್ಲಿ ಮತ್ತೆ ಲಿಂಗಾಯತರ ಮೇಲೆ ದೌರ್ಜನ್ಯ ಅಂತಕ್ಕಂಥ ಹೋರಾಟವನ್ನ ನಾಳೆ ದಿನ ಮಾಡ್ತಾ ಇರೋದು ಶುದ್ಧ ಸುಳ್ಳು. ಇದನ್ನ ನಿಜವಾಗಿ ಕೂಡ ಲಿಂಗಾಯತ ಪಂಚಮಸಾಲಿಗಳ ಕಣ್ಣಿಗೆ ಮಣ್ಣನ್ನ ಎರ್ತಕ್ಕಂಥ ಕೆಲಸವನ್ನ ನಿಕಟಪೂರ್ವ ಸ್ವಾಮೀಜಿಗಳು ಮಾಡಬಾರದು. ಯಾಕೆ ಈ ಮಾತನ್ನು ಹೇಳ್ತೀನಪ್ಪ ಅಂತಂದ್ರೆ, ಈಗಾಗಲೇ ನಮ್ಮ ಕಾನೂನು ಹೋರಾಟ ನಡೆದಿದೆ, ನಮ್ದು ಪಾದಯಾತ್ರೆ ಒಂದು ಭಾಗ, ನಮ್ಮ ಸಮುದಾಯ ಈಗಾಗಲೇ ಜಾಗೃತ ಆಗಿದೆ. ಪದೇ ಪದೇ ಪೂಜ್ಯ ಸ್ವಾಮೀಜಿಗಳು ಮೌನ ಪ್ರತಿಭಟನೆಗಿಂತ ಕಳೆದ ಪಾದಯಾತ್ರೆಗಿಂತ ಉಪವಾಸ ಸತ್ಯಾಗ್ರಹ ಮಾಡಿದ್ರು. ಅಕ್ಟೋಬರ್ 28ರಂದು ಉಪವಾಸ ಕುಂತು ಬಿಡ್ಬೇಕಾಗಿತ್ತು. ಅಲ್ಲಿ ಫ್ರೀಡಂ ಪಾರ್ಕ್ನಾಗ 7 ಬ್ಯಾಡ್ ಅಂದಿದ್ವಿ, ಯಾಕೆದ್ರಿ? ಕಾನೂನಿನ ಅರಿವಿಲ್ಲದೆ ನಿಕಟಪೂರ್ವ ಸ್ವಾಮೀಜಿಗಳು ಇವತ್ತು ಸಮುದಾಯವನ್ನ ಏಕಪಕ್ಷೀಯವಾಗಿ ತೆಗೆದುಕೊಂಡು ಹೋಗಬಾರದು. ಸುಮ್ಮನೆ ಇವತ್ತು 712 ಕಿಲೋಮೀಟರ್ ಪಾದಯಾತ್ರೆಯನ್ನ ಕೇವಲ ಸ್ವಾಮೀಜಿಗಳ ಜೊತೆಗೆ ನಿಷ್ಠುರವಾಗಿ ಹೋರಾಟ ಮಾಡಿದಂತ ಅವರ ತಂದೆಯವರ ನಂತರದಲ್ಲಿ ಇವತ್ತು ಯಾರಾದರೂ ಸಮಾಜಕ್ಕೋಸ್ಕರ ಇವತ್ತು ನಮ್ಮ ಸಮಾಜವನ್ನ ಮಂತ್ರಿ ಆಗ್ತೀನಿ ಅಂತ ಕಟ್ಟಲಿಲ್ಲ, ನಾನು ಶಾಸಕ ಆಗ್ತೀನಿ ಅಂತ ಡಾಕ್ಟರ್ ವಿಜಯ್ ಕಾಶ್ಯಪ್ ಸಮಾಜವನ್ನು ಕಟ್ಟಲಿಲ್ಲ. ಮೊದಲೇ ಶಾಸಕರಿದ್ರು ಅವರು, ಅವ್ರ ಮನೆಯವರು, ಅವ್ರ ತಂದೆಯವರು 3 ಬಾರಿ ಶಾಸಕರು, 1 ಬಾರಿ ಮಂತ್ರಿ ಆಗಿದ್ರು. ನಾನೇ ಅವ್ರ ಪಾದಯಾತ್ರೆಗೆ ಸ್ವತಃ ಬರ್ರಿ ಸರ್, ನಿಮ್ಮಿಂದ ನ್ಯಾಯ ಸಿಗುತ್ತ, ನಮಗೊಬ್ಬ ನಾಯಕ ಬೇಕಂತ ಕರ್ಕೊಂಡು ಹೋದಂತ ವ್ಯಕ್ತಿಗಳಲ್ಲಿ ನಾನು ಒಬ್ಬನು. ಯಾಕೆ ಈ ಮಾತನ್ನು ಹೇಳ್ತೀನಪ್ಪ ಅಂತಂದ್ರೆ, ಇದೇ ಮಾತೇಶಣ್ಣರು ಹೇಳಿದ್ರು, ಪ್ರಥಮ ಬಾರಿಗೆ ಇವರು ಪೀಠ ಮಾಡಿದ ಮ್ಯಾಗ ನಾವು ಚುನಾವಣೆಯಲ್ಲಿ ಸೋತೀವಿ. ಸತ್ಯ ಅದು. ಯಾಕಂತಂದ್ರ ಬಹುಸಂಖ್ಯಾತ ಸಮುದಾಯ, ಕೃಷಿ ಪ್ರಧಾನ ಸಮುದಾಯ ಎಲ್ಲ ಸಮುದಾಯವನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಬಸವಣ್ಣನ ದಾಸೋಹ ಭಾವನೆಯನ್ನ ನಾವಿವತ್ತು ಕಟ್ಕೊಂಡು ಬದುಕ್ತಕ್ಕಂಥ ಸಮುದಾಯ. ಇವತ್ತು ಡಾಕ್ಟರ್ ವಿಜಯ್ ಕಾಶ್ಯಪ್ನವರು ಕಟ್ಟಕಡೆ ವ್ಯಕ್ತಿಯನ್ನು ಕೂಡ ಸರ್ಕಾರದ ನಾಮನಿರ್ದೇಶನ ಮಾಡಿದಂತ ಉದಾಹರಣೆಗಳು ಸಾಕಷ್ಟಿದೆ. ಇವತ್ತು ರಾಜಕಾರಣದ ಆರೋಪ ಪ್ರತ್ಯಾರೋಪ ನಿತ್ಯವೂ ನಡೀತಾ ಇರುತ್ತೆ. ಆದ್ರೆ ನಿಜವಾದ ಇವತ್ತು ನಮ್ಮ ಶಾಸಕರ ಸಾಹೇಬರ ಮನೆಗೆ ಯಾವುದೇ ಒಬ್ಬ ಕಡು ಬಡವ ಬರಲಿ ಅಥವಾ ಪ್ರಜ್ಞಾವಂತ ಬರಲಿ, ಅಪ್ರಜ್ಞಾವಂತ ಬರಲಿ, ನಿರಕ್ಷರ ಬರಲಿ, ಅಕ್ಷರಸ್ಥ ಬರಲಿ, ಅವನ ನೇರವಾಗಿ ಕೆಲಸ ಮಾಡಿಕೊತ್ತಾಗ ಎದಿಗಾರಿಕೆ ಯಾರಲ್ಲಿದ್ರೆ ಡಾಕ್ಟರ್ ವಿಜಯ್ ಕಾಶ್ಯಪ್ನವ್ರ ಸಾಹೇಬರಲ್ಲಿ. ಆದ್ರೆ ಒಂದು ಮಂಡಳದ ಮಾತನ್ನು ಹೇಳ್ತೀನಿ ಮಾಧ್ಯಮ ಮಿತ್ರರಿಗೆ, ಒಂದು ಮಾತನ್ನ ಸ್ವಾಮೀಜಿಗೆ ನನ್ನ ಎದುರಿಗೆ ಹೇಳಿದ್ರು. ನಿಜವಾಗಿ ಹೇಳ್ತೀನಿ, ನಮ್ಮ ಸಿದ್ದರಾಮಯ್ಯ ಸಾಹೇಬರು ಕಾನೂನು ಪಂಡಿತರು,
ಅವರು ಅಧ್ಯಯನ ಮಾಡಿ ಕೊಡ್ತಾರ, ತಡ್ಕೋರಿ ಅಂತಂದ್ರೆ ಇವ್ರು ತಡ್ಕೊಳಕ ಇಲ್ಲ. ಅದಿಲ್ಲ ಇವ್ರು ಹಾ, ಯಾಕಂದ್ರ ಇವತ್ತು ಅವ್ರು ಇದಕ್ಕೆ ನಮ್ಮ ಏನ್ ಸ್ವಾಮೀಜಿಯ ತಪ್ಪು ಏನು ಇತ್ತು ಸಮಾಜ ಮುಂದೆ ಹೇಳ್ಬೇಕಾಗಿತ್ತು. ಅದಕ್ಕೆ ಬಸವಾದಿ ಶರಣರ ತತ್ವ ಸಿದ್ಧಾಂತವನ್ನೇ ಗಾಳಿಗೆ ತೂರಿ ಹಿಂದೂ ಪಂಚಮಶಾಲಿ ಅಂದಾಗ ಇವರು ಉಚ್ಚಾಟನೆ ಮಾಡಿಬಿಟ್ಟು ಅದ್ರಾಗ ಇದನ್ನೇನು ಕಾಂಪ್ರಮೈಸ್ ಅಲ್ಲ, ಸತ್ಯವಾದ ಮಾತನ್ನ ಹೇಳ್ತೀವಿ. ಅದಕ್ಕೆ ಮಾನ್ಯ ನಮ್ಮ ಡಾಕ್ಟರ್ ವಿಜಾಂತ್ ಕಾಶ್ಯಪ್ನವ್ರ ಸಾಹೇಬರು 2A ಮೀಸಲಾತಿ ಕೊಡಿಸುವ ನಿಟ್ಟಿನಲ್ಲಿ ಕಟಿಬದ್ಧರಾಗಿದ್ದಾರೆ. ಅವರ ನಿಲುವು ಅಚಲವಾಗಿದೆ. ಇನ್ನೊಂದು ಮಾತನ್ನ ನಾನು ಹೇಳಿಕ್ಕೆ ಇಚ್ಛಾ ಪಡ್ತಾ ಇದ್ದೀನಿ, ಕಾನೂನು ಹೋರಾಟ ನಮ್ಮದು ಜೀವಂತವಾಗಿದೆ. ಸುಮ್ಮನೆ ಜನರನ್ನ ಹೋರಾಟ ಕರೆದು ಜನರನ್ನ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡೋದು, ಯಾಕಂತಂದ್ರೆ ಈ ಕೆಲಸವನ್ನ ಸ್ವಾಮೀಜಿಗಳು ಮಾಡಬಾರ್ದು. ಆಮೇಲೆ ಟ್ರಸ್ಟ್ನ ಬಗ್ಗೆ ಬಂದಾಗ ಇವತ್ತಿಗೂ ಕೂಡ ಸ್ವಾಮೀಜಿಗಳ ಟ್ರಸ್ಟ್ ಇಲ್ಲ, ಈಗೂ ಇಲ್ಲ ಅವ್ರ ಟ್ರಸ್ಟ್. ಅದೇ ಯತ್ನಾಳಗೌಡ್ರು ಹೇಳಾರೆ, ನೀವು ಟ್ರಸ್ಟ್ ರಚನೆ ಮಾಡ್ರಿ, ಪ್ರತಿ ಜಿಲ್ಲೆಯಿಂದ ಒಬ್ಬರನ್ನ ಟ್ರಸ್ಟಿಗೆ ತಗೋರಿ ಅಂತ ಹೇಳಿ. ಆ ದಿಶೆಯಲ್ಲಿ ಕೂಡ ಕೆಲವೊಂದಿಷ್ಟು ಜನರು ಇವತ್ತು ಟ್ರಸ್ಟಿಗಳನ್ನು ಮಾಡ್ರಿ ಅಂತ ಅವ್ರಿಗೆ ಹೇಳಿದ್ರು ಕೂಡ ಅವ್ರು ಮಾಡಿಲ್ಲ. ಯಾಕೆ ಮಾಡಿಲ್ಲೋ ಏನು ನಮ್ಗದು ಅರ್ಥ ಆಗ್ತಾ ಇಲ್ಲ. ಸಮುದಾಯ ಮತ್ತು ಸ್ವಾಮೀಜಿ ಅಂದ್ರೆ ಒಂದು ಸಮುದಾಯದ ಪ್ರತಿನಿಧಿಯಪ್ಪ ಅಂತಂದ್ರೆ ಪಾರದರ್ಶಕವಾಗಿ ಇರಬೇಕು. ಆ ದಿಶೆಯಲ್ಲಿ ಜಗದ್ಗುರುಗಳು ಹೆಸರನ್ನು ಕೂಡ ಅವರಿಗೆ ಉಪಯೋಗ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಲಿಂಗಾಯತ ಪಂಚಮಶಾಲಿ ಜಗದ್ಗುರು ಪೀಠದ ಬಾಯ್ಲಾ ಪ್ರಕಾರ, ನಡಾವಳಿಗಳ ಪ್ರಕಾರ ಅವರು ಎಲ್ಲಿ ಕೂಡ ಹೇಳಿಕೊಡೋದು ಒಳ್ಳೆಯದು. ಅಖಿಲ ಭಾರತ ಲಿಂಗಾಯತ ಪಂಚಮಶಾಲಿ ಟ್ರಸ್ಟ್ ಧಾರ್ಮಿಕವಾದಂಥ ಕೈಂಕರ್ಯಗಳಿಗೆ ಮಾಡಿದಂಥ ಹುಟ್ಟಿದಂಥ ಸಂಸ್ಥೆ. ಅಖಿಲ ಭಾರತ ಲಿಂಗಾಯತ ಪಂಚಮಶಾಲಿ ಮಹಾಸಭೆ ಅದು ಎಲ್ಲ ಪದಾಧಿಕಾರಿಗಳನ್ನ, ಪಂಚಸೇನೆ ಇರ್ಬೋದು, ಕಾನೂನು ಘಟಕ ಇರ್ಬೋದು, ರೈತ ಘಟಕ ಇರ್ಬೋದು, ಚೆನ್ನಮ್ಮ ಬಳಗ ಇರ್ಬೋದು, ಅನೇಕ ಘಟಕಗಳನ್ನು, ಉದ್ಯಮಿಗಳ ಘಟಕ ಇರ್ಬೋದು, ಅದನ್ನೆಲ್ಲ ರಿಜಿಸ್ಟ್ರೇಷನ್ ಮಾಡಿ ನಾವು ಅದ ಎಲ್ಲ ಘಟಕಗಳು ಅಖಿಲ ಭಾರತ ಲಿಂಗಾಯತ ಪಂಚಮಶಾಲಿ ಘಟಕದ ಅಡಿಗಳಲ್ಲಿ ಬರ್ತಾವೆ. ಯಾವುದೇ ಘಟಕದ ಪದಾಧಿಕಾರಿಗಳು ನೀವು ನೇಮಿಸಿಕೊಳ್ಳುವ ಅಧಿಕಾರವೂ ಅವರಿಗೆಲ್ಲ, ಅದು ಕಾನೂನು ಉಲ್ಲಂಘನೆ ಆಗುತ್ತೆ. ನೀವೇನಾದ್ರೂ ಅದರ ಹೆಸರಿನಲ್ಲಿ ನೀವೇನಾದ್ರೂ ಮಾಡಿದ್ರೆ ಅದರ ಒಂದು ಪರಿಣಾಮವನ್ನ ನೀವು ಪಂಚಸೇನೆಯವರು, ಚೆನ್ನಮ್ಮ ಬಳಗದವರು, ಕಾನೂನು ಘಟಕದವರು ಎದುರಿಸಬೇಕಾಗುತ್ತೆ. ಯಾಕಂತಂದ್ರೆ ಆಲ್ರೆಡಿ ಒಂದು ಅಖಿಲ ಭಾರತ ಲಿಂಗಾಯತ ಪಂಚಮಶಾಲಿ ಸಮಾಜ ಅಂತಕ್ಕಂಥದ್ದು ರಿಜಿಸ್ಟರ್ಡ್ ಬಾಡಿ, ಸೊಸೈಟಿ ಆಕ್ಟ್ ನಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಆ ಘಟಕಗಳ ಹೆಸರಿನಲ್ಲಿ ಯಾವುದೇ ನೋಂದಣಿಯನ್ನು ಮಾಡುವಂತಿಲ್ಲ. ಮಾಡಿದ್ರು ಕೂಡ ಅದು ಸೊಸೈಟಿ ಆಕ್ಟ್ ನಲ್ಲಿ ಅಪರಾಧ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ನಮ್ಮ ಸಮುದಾಯದ ಅನೇಕ ಯುವಕರಿಗೆ ತಿಳಿಲಿಕ್ಕೆ, ಸಮುದಾಯ ಅಂತಂದ್ರೆ ಯಾರೊಬ್ಬರು ಸ್ವತ್ತು ಅಲ್ಲ, ಇಲ್ಲಿ ಕುಂತವ್ರು ನಮ್ಮ ಸ್ವತ್ತು ಅಲ್ಲ, ಸ್ವಾಮೀಜಿ ಸ್ವತ್ತು ಅಲ್ಲ. ಸಮುದಾಯ ಅಂತಂದ್ರೆ ಸಮುದಾಯಕ್ಕೋಸ್ಕರ ಯಾರು ಕೆಲಸ ಮಾಡ್ತಾರೆ ಸಮುದಾಯ ಅವರು ನೆನೆಸುತ್ತೆ. ಯಾರು ಒಳ್ಳೆ ಕೆಲಸ ಮಾಡ್ಯಾರ, ಯಾರು ಕೆಟ್ಟ ಕೆಲಸ ಮಾಡ್ಯಾರ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಆದ್ರೆ ನಿಷ್ಠುರವಾದಿಗಳು ಆಗಿರ್ತಕ್ಕಂಥ ನಮ್ಮ ಡಾಕ್ಟರ್ ವಿಜಾಂತ್ ಕಾಶ್ಯಪ್ ಅವರು ಒಂದೇ ಒಂದು ಮಾತು, ಒಂದೇ ದಿನಕ್ಕೆ ಮೀಸಲಾತಿಯನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅದರದೇ ಆದ ಒಂದು ಮಾನದಂಡ ಇದೆ. ಅದಕ್ಕೋಸ್ಕರ ಹಿಂದೂ ಆಯೋಗದ ಒಂದು ವರದಿಯನ್ನು ನಾವು ಈಗಾಗಲೇ ನಮ್ಮ ಅಖಿಲ ಭಾರತ ಲಿಂಗಾಯತ ಪಂಚಮಶಾಲಿ ಟ್ರಸ್ಟ್ ವತಿಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದೇವೆ. ಸಂಪೂರ್ಣ ವರದಿಯನ್ನು ತರಿಸಿಕೊಳ್ಬೇಕು. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಶೆಡ್ಯೂಲ್ ನಂಬರ್ 9 ಅನ್ನು ತಿದ್ದುಪಡಿ ಮಾಡಿ ನಮ್ಮ ರಾಜ್ಯಕ್ಕೆ ತೆಲಂಗಾಣ ಮಾದರಿಯಲ್ಲಿ ಕೇವಲ ಪಂಚಮಶಾಲಿ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಅನೇಕ ಶೋಷಿತ ಸಮುದಾಯಗಳಿಗೆ ಕೂಡ ತಾವು ಸಾಮಾಜಿಕ ನ್ಯಾಯವನ್ನು ಕೊಡ್ತೀರಿ ಅಂತಕ್ಕಂಥ ಮಾತನ್ನ, ಯಾಕಂತಂದ್ರೆ ಸಾಮಾಜಿಕ ನ್ಯಾಯದ ಅಧಿಕಾರ ಸಿದ್ದರಾಮಯ್ಯ ಸಾಹೇಬರಲ್ಲಿ ಇದೆ. ಅವ್ರು ಆಡದೇ ಮಾಡ್ತಕ್ಕಂಥ ಕೆಲಸಗಾರರು. ಆ ದಿಶೆಯಲ್ಲಿ DK ಶಿವಕುಮಾರ್ ಸಾಹೇಬರು ರಾಜ್ಯಾಧ್ಯಕ್ಷರು ಕೂಡ 75ರಷ್ಟು ಮೀಸಲಾತಿಯನ್ನ ಕೊಡ್ತೀವಿ ಅಂತೇಳಿ ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಅವರು ಘೋಷಣೆ ಮಾಡಿದ್ದಾರೆ. ಆಗೋಸ್ಕರ ಒಂದು ಕಾನೂನಾತ್ಮಕವಾದಂತ ಒಂದು ನೈತಿಕತೆಯ ಚೌಕಟ್ಟಿನಲ್ಲಿ ಮೀಸಲಾತಿ ಚರ್ಚೆ ಆಗಲಿ ಹೊರತು ಸುಮ್ಮನೆ ನಮ್ಮ ಸಮಾಜ ಬಾಂಧವರನ್ನ ತಪ್ಪು ದಾರಿಗೆ ಎಳಿತಕ್ಕಂಥ ಕೆಲಸವನ್ನ ನಿಕಟಪೂರ್ವ ಸ್ವಾಮೀಜಿ ಮಾಡಬಾರದು. ಆ ದಿಶೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ರೀತಿ ಏನಾದರೂ ಯಾವುದೇ ಪದಾಧಿಕಾರಿಗಳ ನೇಮಕ ಮಾಡ್ತಕ್ಕಂಥದ್ದು, ಪಂಚಸೇನೆ ಹೆಸರು ಇರ್ಬೋದು, ಚೆನ್ನಮ್ಮ ಬಳಗ ಇರ್ಬೋದು, ಕಾನೂನು ಘಟಕ ಇರ್ಬೋದು, ರೈತ ಘಟಕ ಇರ್ಬೋದು, ಯಾವುದೇ ಘಟಕ ಇರ್ಬೋದು, ಆ ನಮ್ಮ ಅಡಿಯಲ್ಲಿ ಬರ್ತಕ್ಕಂಥ ಅಖಿಲ ಭಾರತ ಲಿಂಗಾಯತ ಪಂಚಮಶಾಲಿ ಟ್ರಸ್ಟ್ ನಡಿಯಲ್ಲಿ ಇವೆಲ್ಲ ಬರ್ತಾವ ಅಂತೇಳಿ ನಾವು ಆಲ್ರೆಡಿ ರಿಜಿಸ್ಟ್ರೇಷನ್ ನೋಂದಣಿ ಮಾಡಿವಿ. ಅದು ಮಾಡೋದು ಕಾನೂನು ಪ್ರಕಾರ ತಪ್ಪು. ಆ ದಿಶೆಯಲ್ಲಿ ಈ ಕೆಲಸವನ್ನು ಮಾಡಬಾರ್ದಂತಕ್ಕಂಥ ಮಾತನ್ನ ಹೇಳ್ತಾ, ಇನ್ನು ಈ ರೀತಿ ಮುಂದೆ ನಡೆದ್ರೆ ನಾವು ಕಾನೂನು ರೀತಿ ಕ್ರಮಗಳನ್ನ ನಮ್ಮ ಟ್ರಸ್ಟಿನ ವತಿಯಿಂದ ಅಖಿಲ ಭಾರತ ಲಿಂಗಾಯತ ಪಂಚಮಶಾಲಿ ಸಮಾಜದ ವತಿಯಿಂದ ಕೈಗೊಳ್ಳಬೇಕಾಗತ್ತೆ. ಕೇವಲ ಒಬ್ಬ ಸ್ವಾಮೀಜಿ, ಯಾವುದೇ ರಾಜಕಾರಣಿಗಳು ವೈಯಕ್ತಿಕವಾಗಿ ಸಮಾಜಕ್ಕೆ ನ್ಯಾಯ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ.
ಅದು ಹೋರಾಟದ ಒಂದು ಭಾಗ. ಹೋರಾಟ ಯಶಸ್ವಿಯಾಗಿದೆ. ಈಗೇನಿದ್ರು ಕೂಡ ಕಾನೂನಾತ್ಮಕವಾದಂಥ ನಮ್ಮ ಸಮುದಾಯದ ಡಾಟಾವನ್ನು ಪೂರಕವಾದ ಅಂಕಿಅಂಶಗಳ ಜೊತೆಗೆ ನಾವು ಹಿಂದುಳಿದ ಆಯೋಗದ ಮುಂದೆ ಮತ್ತೊಮ್ಮೆ ನಾವು ಹೋಗಿ ಏನಾಯ್ತು ಅಂತಕ್ಕಂಥ ಪರಿಶೀಲನೆಯನ್ನು ನಮ್ಮ ಎಲ್ಲ ಟ್ರಸ್ಟ್ನ ಪದಾಧಿಕಾರಿಗಳು ನಮ್ಮ ಸಮುದಾಯದ ಎಲ್ಲ ಜನಪ್ರತಿನಿಧಿಗಳೊಂದಿಗೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮತ್ತೊಮ್ಮೆ ಆಯೋಗದ ಮುಂದೆ ನಾವು ಹೋಗಿ ಮತ್ತೆ ಮೀಸಲಾತಿಯನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಯಾಕಂತಂದ್ರೆ ಮರಾಠರ ಹೋರಾಟ 35 ವರ್ಷದ್ದು, ಬಹುಶಃ ಮಾದಿಗರ ಮೀಸಲಾತಿ ಹೋರಾಟ ಅದು ಕೂಡ 35 ವರ್ಷದ್ದು. ಮೊನ್ನೆ ಒಳ ಮೀಸಲಾತಿ ಕೊಡೋದ್ರ ಮುಖಾಂತರ ಅಂತ್ಯ ಆಯ್ತು. ಯಾವುದೇ ಒಂದು ಸಮುದಾಯ ಜಾಟರ ಹೋರಾಟ ಇರ್ಬೋದು, ಪಟೇಲರ ಹೋರಾಟ ಇರ್ಬೋದು, ಒಂದೇ ದಿನಕ್ಕೆ ಕೊಡ್ಲಿಕ್ಕೆ ಅದೇನು ಸಣ್ಣ ಕೆಲಸ ಅಲ್ಲ. ಅದಕ್ಕೆ ಅದರದೇ ಆದ ಮಾನದಂಡ ಇರುತ್ತೆ, ಹಿಂದುಳಿದ ಆಯೋಗ ಇರುತ್ತೆ. ಅದಕ್ಕೆ ಅದರ ಒಂದು ಕಾನೂನಾತ್ಮಕವಾಗಿ ಹೋಲಿಕೆ ನಾವು ಸನ್ನದ್ಧರಿದ್ದೇವೆ. ಅದಕ್ಕೋಸ್ಕರ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಡಾಕ್ಟರ್ ವಿಜಯಂತ್ ಕಾಶ್ಯಪ್ನವರು ಸಮಾಧಾನದಿಂದ ಇವತ್ತು ಸಮುದಾಯಕ್ಕೆ ನ್ಯಾಯವನ್ನು ಕೊಡಿಸ್ಬೇಕನ್ನೋ ದಿಶೆಯಲ್ಲಿ ಇವತ್ತು ಅವರು ಶಾಂತ ರೀತಿಯಿಂದ ಸಮುದಾಯಕ್ಕೆ ನ್ಯಾಯ ಕೊಡಿಸಲಿಕ್ಕೆ ಬದ್ಧರಿದ್ದಾರೆ. ಆದರೆ ನಿಕಟಪೂರ್ವ ಸ್ವಾಮೀಜಿಗಳು ಯಾಕೋ ಅವಸರದೊಳಗೆ ಏನೇನೋ ತೀರ್ಮಾನ ತಗೊಂಡು ತಮಗೆ ತಿಳಿದಂಗೆ ವರ್ತನೆ ಮಾಡಿದರೆ ಮುಂದಿನ ದಿನಗಳಲ್ಲಿ ಸಮುದಾಯ ಅವ್ರನ್ನ ಕ್ಷಮಿಸೋದಿಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಗೆ ಆಗಮಿಸ್ತಿಲ್ಲ. ಧನ್ಯವಾದಗಳು. ವಿಜಯಾನಂದ ಕಾಶ್ಯಪ್ನವರು ಇಲ್ಲಿಂದ ಕೂಡು ಸಂಗಮದಿಂದ ಬೆಂಗಳೂರಿಗೆ ಹೋದವರು ವಿಜಯಾನಂದ ಕಾಶ್ಯಪ್ನವರು ಸ್ವಾಮೀಜಿನ ಕರ್ಕೊಂಡು. ಆದ್ರೆ ನಿಮ್ಮ ಸಮಾಜದ ನಾಯಕರ ಸ್ವಲ್ಪ ಜನಕ್ಕ ಮಾಹಿತಿ ಬೇರೆ ಕೊಡಕತ್ತಾರೆ. ಏನಂತ ಅವಾಗ ಬಿಜೆಪಿ ಸರ್ಕಾರ ಇತ್ತು, ಹೋರಾಟ ಮಾಡಿದ್ರು ಕಾಶ್ಯಪ್ನವರು. ಈಗ ಕಾಂಗ್ರೆಸ್ ಐತಲ್ಲ ಅದಕ್ಕೆ ಬಿಟ್ಬಿಟ್ಟಾರ ಅನ್ನುವಂತ ಒಂದು ಪದ ಬಳಕೆ ನಿಮ್ದೇ ಆದಂತ ಶಾಸಕರದ ಐತೆ, ನಿಮ್ಮ ಸಮಾಜದ ನಾಯಕರದ ಐತೆ. ಅದಕ್ಕೆ ಏನು ಹೇಳಲಿಕ್ಕೆ ಇಷ್ಟ? ಈಗ ಕಾನೂನಾತ್ಮಕವಾಗಿ ಎಲ್ಲರಿಗೂ ಕೂಡ ಒಂದೇ ತೆರನಾದ ನಾಲೆಜ್ ಇರಲ್ಲ. ಯಾಕಂತಂದ್ರೆ ಈ ಸಮುದಾಯದ ಕಟ್ಟಕಡೆ ವ್ಯಕ್ತಿಗೂ ಕೂಡ ಮೀಸಲಾತಿ ಬಗ್ಗೆ, ಶೆಡ್ಯೂಲ್ ನಂಬರ್ 9 ಬಗ್ಗೆ, ಹಿಂದುಳಿದ ವರ್ಗದ ಆಯೋಗದ ಬಗ್ಗೆ ಅಥವಾ ಹಿಂದುಳಿದ ಆಯೋಗದ ಕಾಯ್ದೆ ಏನು ಹೇಳ್ತಾ ಸರ್ವೆ, ನಾವು ಮೊದಲು ಅರ್ಜಿ ಕೊಟ್ಟಾಗ ನಮ್ಮ ಅರ್ಜಿಯನ್ನು ಪರಿಶೀಲನೆ ಮಾಡಿದ್ರು. ನಮ್ಮ ರಾಷ್ಟ್ರೀಯ ಘಟಕದ ಅಧ್ಯಕ್ಷ ದಿನೇಶ್ ಪಾಟೀಲ್ ಒಂದು ಮಾತನ್ನು ಹೇಳಿದ್ರು, ನಮ್ಗೆ ಯಾವುದೇ ಪೂರಕ ಅಂಕಿಅಂಶಗಳನ್ನು ಡಾಟಾಗಳನ್ನು ನಮ್ಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಪ್ರತಿ 10 ವರ್ಷಕ್ಕೊಮ್ಮೆ ಕರ್ನಾಟಕ ರಾಜ್ಯ ಶಾಶ್ವತ ಹಿಂದುಳಿದ ವರ್ಗಕ್ಕೆ ಈ ರಾಜ್ಯದಲ್ಲಿ ಜಾತಿ ಆಧಾರಿತ ಜನಗಣತಿ ಯಾವ ವರ್ಗಗಳು ಹಿಂದುಳಿದಿವೆ ಅಂತಕ್ಕಂಥದ್ದನ್ನ ಸರ್ವೆ ಮಾಡಿ ಮತ್ತೆ ಮೀಸಲಾತಿಯನ್ನು ಪರಾಮರ್ಶೆ ಮಾಡಿ ಯಾವ ಸಮುದಾಯ ಹಿಂದುಳಿದಿದೆ ಅವರಿಗೆ ಪ್ರವರ್ಗಗಳ ವರ್ಗೀಕರಣ ಮಾಡಿ ಅಂತೇಳಿ ಏನು 3A 3B 2A 2B ಕೆಟಗರಿ ಇದಾವಲ್ಲ, ಈ ಕೆಟಗರಿಗಳನ್ನ ಮತ್ತೆ ಪರಾಮರ್ಶೆ ಮಾಡಿ ಯಾರು ಮುಂದುವರೆದಾರ ಅವ್ರನ್ನ ಬಿಟ್ಟು ಯಾವ ಸಮುದಾಯ ಹಿಂದುಳಿದಿದೆ ಅಥವಾ ಯಾರನ್ನೂ ಗುರುತಿಸ್ಲಿಕ್ಕೆ ಆಗಿಲ್ಲ ಅಂತ ಸಮುದಾಯ ಕೊಡಬೇಕಂತ ಹೇಳಿ ಹಿಂದುಳಿದ ಆಯೋಗದ ಒಂದು ನಿಯಮ ಇದೆ.